ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮೆಲ್ಲರಿಗೆ ಸಂಜೆಯ ಶುಭ ವಂದನೆಗಳನ್ನು ತಿಳಿಸ್ತೇನೆ. ಆ್ಯಂಡ್ ಆಲ್ಸೋ ವಿ ವೆಲ್ಕಮ್ ಯು ಆಲ್ ಫಾರ್ ದಿಸ್ ಆನ್ಲೈನ್ ಬೈಬಲ್ ಸ್ಟಡಿ. ಸೊ ಆಸ್ ವಿ ಪ್ರಿಪೇರ್ ಆ್ಯಂಡ್ ಬಿಗಿನ್ ದಿಸ್ ಆನ್ಲೈನ್ ಸರ್ವಿಸ್, ದೇವರ ವಾಕ್ಯ ಹೀಗೆ ಹೇಳ್ತದೆ. ಕೀರ್ತನೆಗಳು 62ನೇ ಅಧ್ಯಾಯ ವಚನ 1 ಮತ್ತು ವಚನ 5. ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು, ನನ್ನ ರಕ್ಷಣೆಯು ಆತನಿಂದಲೇ. ಬಿ ಪೇಷಂಟ್ ಇನ್ ಗಾಡ್ ಆ್ಯಂಡ್ ಆಂಟಿಸಿಪೇಟ್ ಫಾರ್ ಗಾಡ್ ಸಾಲ್ವೇಷನ್. ದೇವರ ರಕ್ಷಣೆಗೋಸ್ಕರ ದೇವರನ್ನು ಕಾದುಕೊಂಡಿರಿ ಎಂಬುದಾಗಿ. ಸೊ ನಾವೆಲ್ಲರೂ ಕಷ್ಟದ ಸಂದರ್ಭಗಳಲ್ಲಿ ಹೋಗುವಾಗ ದೇವರನ್ನು ನಂಬಿ ಶಾಂತ ರೀತಿಯಲ್ಲಿ ಕಾಯುವಾಗ surely we will be able to experience and see the God's miracles and God's intervention in our daily life. So ಹಾಗಾಗಿ ನಾವು ಈ ಆನ್ಲೈನ್ ಬೈಬಲ್ ಸತ್ಯವೇದ ಅಧ್ಯಯನಕ್ಕಾಗಿ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮನ್ನು ತಾಳ್ಮೆಯಿಂದ ಪ್ರೀತಿಯಿಂದ ಸಿದ್ಧ ಮಾಡಿಕೊಳ್ಳೋಣ, ಪ್ರಾರ್ಥನೆಯನ್ನು ಮಾಡೋಣ. ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂಥ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಆದರೆ ನಮ್ಮ ಅಪರಾಧಗಳೇ ದೇವರಿಂದ ನಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ನಮ್ಮ ಈ ಆನ್ಲೈನ್ ಸತ್ಯವೇದ ಅಧ್ಯಯನವು ತ್ರಯೇಕ ದೇವರ ನಾಮದಲ್ಲಿ ಪ್ರಾರಂಭವಾಗಲಿ. ಆಮೆನ್. ನಾವು ಸ್ವಲ್ಪ ಹೊತ್ತು ದೇವರನ್ನು ಹಾಡಿ ಸ್ತುತಿಸುವ ಹಾಡುಗಳನ್ನು ಹಾಡಿ ವಿ ಕ್ಯಾನ್ ರಿಲ್ಯಾಕ್ಸ್ ಅವರ್ ಸೆಲ್ಸ್ ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಗ್ಲೋರಿಫೈ ಗಾಡ್. ನಮ್ಮೆಲ್ಲರಿಗೆ ತುಂಬ ಫೆಮಿಲಿಯರ್ ಆ್ಯಂಡ್ ಈಸಿಯೆಸ್ಟ್ ಸಾಂಗ್ ಬ್ಲೆಸ್ಸೆಡ್ ಅಶ್ಯೂರೆನ್ಸ್ ಜೀಸಸ್ ಇಸ್ ಮೈನ್ ಎನ್ನುವಂಥ ಇಂಗ್ಲಿಷ್ ಗೀತೆಯನ್ನು ರಾಗ ಮಾಡುವ. Jesus is mine. Oh, what a foretaste, glory divine, heir of salvation, purchase of God, born of His Spirit, washed in His blood. This is my story, this is my song, praising my Savior all the day long. This is my story, this is my song, praising my Savior all the day long. Perfect submission, perfect delight, visions of heaven
with submission. All is at rest. I in my Savior, happy and glad, watching and waiting, looking above, filled with His goodness, lost in His love. This is my story, this is my song, praising my Savior all the day long. This is my story, this is my song, praising my Savior all the day long. ಸೊ ನಾವು ಮತ್ತೊಂದು ರಾಗ ಮಾಡುವ ಕನ್ನಡ ಗೀತ. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು ಸೋತು ಹೋಗದಿರು ಎಂಬುದಾಗಿ. ಸೊ ನಾವೇನಾದರೂ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಹೋಗುತ್ತಿರುವುದಾದರೆ ದಿಸ್ ಗಿವ್ಸ್ ಇಮ್ಯಾನ್ಸ್ ಬೂಸ್ಟ್ ಟು ರಿನ್ಯೂ ಅವರ್ ಸ್ಟ್ರೆಂತ್ ಆ್ಯಂಡ್ ಸ್ಪಿರಿಚುವಲ್ ಲೈಫ್. ಸೊ ಹಾಗಾಗಿ ಈ ಗೀತೆಯಲ್ಲಿ ನಮ್ಮ ಕಷ್ಟಗಳನ್ನು ಹೇಗೆ ಹೊರಗೆ ಬರಬೇಕು ಕಷ್ಟಗಳಿಂದ ಎನ್ನುವಂಥ ಒಂದು ಇನ್ಸ್ಪೈರಿಂಗ್ ಸಾಂಗ್. ಸೊ ಹಾಗಾಗಿ ಇದನ್ನು ರಾಗ ಮಾಡುವಾಗ ವಿ ಕ್ಯಾನ್ ಫೀಲ್ ದಟ್ ಹೌ ಇಟ್ ಸ್ಟ್ರೆಂಥನ್ಸ್ ಅಸ್ ಎಂಬುದಾಗಿ. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಸೋತು ಹೋಗದಿರು ಮನ ಸೋತು ಹೋಗದಿರು, ಸೋತು ಹೋಗದಿರು ಮನ ಸೋತು ಹೋಗದಿರು. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಆಂತರ್ಯ ಮನುಷ್ಯನ ದಿನ ದಿನವು ನೂತನಗೊಳ್ಳುವ ವೇಳೆಯಿದು. ಆಂತರ್ಯ ಮನುಷ್ಯನ ದಿನ ದಿನವು ನೂತನಗೊಳ್ಳುವ ವೇಳೆಯಿದು. ಸೋತು ಹೋಗದಿರು ಮನ ಸೋತು ಹೋಗದಿರು, ಸೋತು ಹೋಗದಿರು ಮನ ಸೋತು ಹೋಗದಿರು. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಸರಿಸಾಟಿ ಇಲ್ಲದ ಮಹಿಮೆಯಿದು, ಇದರಿಂದ ನಮಗೆ ದೊರಕುವುದು. ಸರಿಸಾಟಿ ಇಲ್ಲದ ಮಹಿಮೆಯಿದು, ಇದರಿಂದ ನಮಗೆ ದೊರಕುವುದು. ಸೋತು ಹೋಗದಿರು ಮನ ಸೋತು ಹೋಗದಿರು, ಸೋತು ಹೋಗದಿರು ಮನ ಸೋತು ಹೋಗದಿರು. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಕಾಣುವ ಲೋಕವ ಹುಡುಕಲಿಲ್ಲ, ಕಾಣದ ಪರಲೋಕ ಬಯಸುವೆನು. ಕಾಣುವ ಲೋಕವ ಹುಡುಕಲಿಲ್ಲ, ಕಾಣದ ಪರಲೋಕ ಬಯಸುವೆನು.
ಸೋತು ಹೋಗದಿರು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು. ಕ್ರಿಸ್ತನ ನಿಮಿತ್ತದ ನಿಂದೆಗಳು ಭಾಗ್ಯವೇ ನಮಗೆ ಸೌಭಾಗ್ಯವು, ಕ್ರಿಸ್ತನ ನಿಮಿತ್ತದ ನಿಂದೆಗಳು ಭಾಗ್ಯವೇ ನಮಗೆ ಸೌಭಾಗ್ಯವು. ಸೋತು ಹೋಗದಿರು, ಮನ ಸೋತು ಹೋಗದಿರು, ಸೋತು ಹೋಗದಿರು, ಮನ ಸೋತು ಹೋಗದಿರು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು. So we'll sing another song, last song for today's Bible study. ಯೆಹೋವ ಈರೆ ಒದಗಿಸುವಾತನೇ ನೀ ಸಾಕೆನಗೆ, ಯೆಹೋವನ ಆರೋಗ್ಯದಾತನೇ. So here is God is everything for all of us, but only we have to trust Him and have to be patient in very afflicted or very turbulent situations. So ಹಾಗಾಗಿ when God is with us, everything will be proper. We'll ask God's intervention and God's blessings for our daily life. ಸೊ ಹಾಗಾಗಿ ಗೀತೆಯನ್ನು ನಾವು ಪ್ರಾರ್ಥನಾ ಪೂರ್ವಕವಾಗಿ ರಾಗ ಮಾಡುವ, ನಮ್ಮನ್ನು ಆತ್ಮಿಕವಾಗಿ ಬಲಪಡಿಸಿಕೊಳ್ಳುವ. ಒದಗಿಸುವಾತನೇ ನೀ ಸಾಕುನು ಸಾಕೆನಗೆ, ಯೆಹೋವ ರಾಫ ಆರೋಗ್ಯದಾತನೇ, ನಿನ್ಗಾಯದೆನ್ ಗುಣವಾದೆನು, ಯೆಹೋವ ಶಮ್ಮ ನನ್ ಜೊತೆ ಇರುವೆ, ನನ್ ಕೊರತೆಯೆಲ್ಲ ನೀಗುವೆ, ನೀ ಸಾಕೆನಗೆ, ನೀ ಸಾಕೆನಗೆ, ನೀ ಮಾತ್ರ ಸಾಕು ನನಗೆ, ನೀ ಸಾಕೆನಗೆ, ನೀ ಸಾಕೆನಗೆ, ನೀ ಮಾತ್ರ ಸಾಕು ನನಗೆ. ಯೆಹೋವ ಎಲೋಹಿ ಸೃಷ್ಟಿಯ ದೇವರೇ, ನಿನ್ ವಾಕ್ಯದಿ ನಿರ್ಮಿಸಿದೆ, ಪರಿಶುದ್ಧ ಕರ್ತನೇ ಉನ್ನತ ದೇವನೇ, ನೀನಿಲ್ಲದೆ ದೇವನಿಲ್ಲ, ಯೆಹೋವ ಶಾಲೋಮ್ ನನ್ ಸಮಾಧಾನವ, ನನ್ ಹೃದಯದೊಳ್ ತಂದಿರುವೆ, ನೀ ಸಾಕೆನಗೆ, ನೀ ಸಾಕೆನಗೆ, ನೀ ಮಾತ್ರ ಸಾಕು ನನಗೆ, ನೀ ಸಾಕೆನಗೆ, ನೀ ಸಾಕೆನಗೆ, ನೀ ಮಾತ್ರ ಸಾಕು ನನಗೆ. ಯೇಸುವೇ ನೀನೇ ನನ್ನಾತ್ಮ ಪ್ರಿಯನೇ, ನನ್ನೆಷ್ಟಾಗಿ ಪ್ರೀತಿಸಿದೆ, ನನ್ನನ್ನು ರಕ್ಷಿಸ ನಿನ್ನನ್ನರ್ಪಿಸಿದೆ,
ಮಾತ್ರ ಸಾಕು ನನಗೆ, ನೀ ಸಾಕೆ ನನಗೆ, ನೀ ಸಾಕೆ ನನಗೆ, ನೀ ಮಾತ್ರ ಸಾಕು ನನಗೆ. ನಾವು ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯೋಣ. ಈ ಆನ್ಲೈನ್ ಸತ್ಯವೇದದ ಸಂದರ್ಭದಲ್ಲಿ ನಮ್ಮ ಜೀವನಕ್ಕೆ ಬಹಳ ಅಗತ್ಯವಾದಂಥ ಪ್ರಾರ್ಥನೆ ನಮ್ಮ ಜೀವಿತಕ್ಕೆ ಬಹಳ ಬಲವನ್ನು, ಜ್ಞಾನವನ್ನು, ದೇವರ ಸಹಾಯವನ್ನು ತಂದು ಕೊಡ್ತದೆ. ಹಾಗಾಗಿ ಪ್ರಾರ್ಥನೆಯನ್ನು ಮಾಡಿ ನಮ್ಮ ಜೀವನಕ್ಕೆ ಬೇಕಾದ ಎಲ್ಲ ರೀತಿಯ ಆಶೀರ್ವಾದಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸೋಣ. ಕೃಪೆಯುಳ್ಳ ದೇವರೇ, ಸರ್ವಶಕ್ತನೇ, ನಮ್ಮೆಲ್ಲರ ರಕ್ಷಕನು, ವಿಮೋಚಕನು, ಪರಿಪಾಲಕನು ಆಗಿರುವಂಥ ದೇವರೇ, ಸ್ವಾಮಿ ನಿನಗೆ ಅನಂತ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಈ ದಿವಸದ ಸಂಜೆಯ ತನಕ ನಮ್ಮನ್ನು ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ನಮ್ಮನ್ನು ಜೋಪಾನ ಮಾಡಿ ನಿನ್ನ ಅಂಗೈಯಲ್ಲಿಟ್ಟುಕೊಂಡು ರಕ್ಷಿಸಿ ಕಾಪಾಡಿ ನಮ್ಮ ಪ್ರಯಾಣದಲ್ಲಿ, ಉದ್ಯೋಗಗಳಲ್ಲಿ, ದಿನನಿತ್ಯದ ಚಟುವಟಿಕೆಗಳಲ್ಲಿ ನೀನು ತೋರಿಸಿದ ನಿನ್ನ ಆಶೀರ್ವಾದ, ಸಹಾಯ, ನೀನು ನೀಡಿದ ಆರೋಗ್ಯ ಭಾಗ್ಯಗಳಿಗಾಗಿ, ಮಕ್ಕಳಿಗೆ ಅನುಗ್ರಹಿಸಿದ ವಿದ್ಯಾಭ್ಯಾಸ, ಆರೋಗ್ಯಕ್ಕಾಗಿ ನನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ದೇವರೇ, ಒಂದು ಪ್ರಾರ್ಥನಾ ಸಮಯದಲ್ಲಿ ನಾವು ನಿನ್ನನ್ನು ಪ್ರಾರ್ಥಿಸಲಿಕ್ಕಾಗುವಂತೆ, ನಿನ್ನ ಪ್ರಸನ್ನತೆಯನ್ನು ಅನುಭವ ಮಾಡಲಿಕ್ಕಾಗುವಂತೆ, ನಿನ್ನ ಸಂಬಂಧದಲ್ಲಿ ಸ್ವಲ್ಪ ಸಮಯವನ್ನು ಕಳೀಲಿಕ್ಕಾಗುವಂತೆ ಸಹಾಯ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ಒಂದು ಸಂದರ್ಭದಲ್ಲಿ ನಾವು ನಿನ್ನನ್ನು ಪ್ರಾರ್ಥಿಸುವಾಗ ನೀನು ನಮ್ಮ ಮಧ್ಯದಲ್ಲಿರು, ಈ ಪ್ರಾರ್ಥನೆಗಳನ್ನು ಕೇಳು, ನಿನ್ನ ಸೇವೆಯಲ್ಲಿ ನಿನ್ನ ಚಿತ್ತಾನುಸಾರವಾಗಿ ನಮ್ಮೆಲ್ಲರನ್ನು ಉಪಯೋಗಿಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ದೇವರ ಜೀವನದ ಈ ಎಲ್ಲ ಹಾದಿಗಳಲ್ಲಿ ದಾಟಿ ಹೋಗುವಾಗ ನಾವು ಅನೇಕ ನೋವು, ಸವಾಲುಗಳನ್ನು, ಸಮಸ್ಯೆಗಳನ್ನು ಹೆದರಿಸಬೇಕಾದಾಗ್ಯೂ ನೀನು ನಿನ್ನ ಸಹಾಯದ ಹಸ್ತವನ್ನು ನಮಗೆ ಚಾಚಿದ್ದಕ್ಕಾಗಿ ನನಗೆ ಸ್ತೋತ್ರ ಹೇಳ್ತೇವೆ. ನಿನ್ನ ವಾಕ್ಯ ಹೇಳ್ತದೆ, ನಾವು ಕಣ್ಣೀರಿನ ಹಾದಿಗಳನ್ನು, ಸಮುದ್ರದ ಬುಗ್ಗೆಗಳನ್ನು ದಾಟಿ ಹೋಗುವಾಗಲೂ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು ಎಂಬುದಾಗಿ ನಿನ್ನ ವಾಕ್ಯ ಬಲಪಡಿಸಿದ ಹಾಗೆ ನಿನ್ನ ಮಕ್ಕಳಾದಂಥ ನಮ್ಮನ್ನು ಕೂಡ ನಿನ್ನ ಸಹಾಯದ ಹಸ್ತ ನಮ್ಮ ಜೊತೆಯಲ್ಲಿರುವಂಥ ಒಂದು ಅನುಭವಕ್ಕೆ ನಮ್ಮನ್ನು ನಡೆಸು. ಆ ಮೂಲಕ ಎಲ್ಲ ಅಪನಂಬಿಕಸ್ತಿಕೆಯ, ಅನಿರೀಕ್ಷತೆಯ, ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ನಾವು ಕುಗ್ಗಿ ಹೋಗದೆ ನಿನ್ನನ್ನು ನಿರೀಕ್ಷಿಸಿ ನಂಬಿಗಸ್ತಿಕೆಯಿಂದ ಮುಂದೆ ಸಾಗಲಿಕ್ಕೆ ಆಗುವಂತೆ ಸಹಾಯ ಮಾಡಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ದೇವರ ಒಂದು ಸಂದರ್ಭದಲ್ಲಿ ನಾವು ಅನೇಕ ವೇಳೆ ನಿನಗೆ ವಿರೋಧವಾಗಿ, ನೆರೆಯವರಿಗೆ ವಿರೋಧವಾಗಿ ಮಾಡಿರುವಂಥ ತಪ್ಪು ಆಲೋಚನೆಗಳಿಗಾಗಿ, ಕೆಟ್ಟ ಜೀವಿತಕ್ಕಾಗಿ ಕ್ಷಮೆ ಯಾಚಿಸ್ತೇವೆ. ನಮ್ಮನ್ನು ಕ್ಷಮಿಸು, ನಮ್ಮಲ್ಲಿ ಪಾಪವಿಲ್ಲ ಎಂಬುದಾಗಿ ನಾವು ಹೇಳುವುದಾದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ತೇವೆ ಎಂಬುದಾಗಿ ನಾವು ನಿನ್ನ ವಾಕ್ಯದಲ್ಲಿ ಹೇಳುವ ಪ್ರಕಾರ ನಾವು ಪಾಪಿಗಳು ಎಂಬುದಾಗಿ ತಿಳಿದುಕೊಂಡು ನಿನ್ನ ಸಾನ್ನಿಧ್ಯದಲ್ಲಿ ಯಥಾರ್ಥವಾಗಿ ನಿನ್ನ ಕ್ಷಮಾಪಣೆಗಾಗಿ ಪ್ರಾರ್ಥಿಸ್ತೇವೆ. ನಮ್ಮ ಪಾಪಗಳನ್ನು ಕ್ಷಮಿಸು, ನಮ್ಮನ್ನು ಮತ್ತೆ ನಿನ್ನ ಸಂಬಂಧದಲ್ಲಿ ಸೇರಿಸಿ ನಿನ್ನ ಚಿತ್ತಾನುಸಾರವಾಗಿ ಸೇವೆಯಲ್ಲಿ ಉಪಯೋಗಿಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ಆನ್ಲೈನಲ್ಲಿ ಪಾಲ್ಗೊಂಡಂಥ ಎಲ್ಲರಿಗಾಗಿ ನಿನಗೆ ಸ್ತೋತ್ರವಾಗಲಿ. ಈ ಆನ್ಲೈನ್ ಪ್ರಾರ್ಥನಾ ಕೂಟದ ಮೂಲಕ ಅನೇಕರು ಆತ್ಮಿಕ ಜೀವಿತದ ತಿರುವನ್ನು, ಬದಲಾವಣೆಗಳನ್ನು, ಅಭಿವೃದ್ಧಿಯನ್ನು ಹೊಂದಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡು. ನಾವು ಮಾತನಾಡುವಂಥ ಎಲ್ಲ ವಾಕ್ಯಗಳು ಪ್ರತಿಯೊಬ್ಬರ ಹೃದಯದಲ್ಲಿ ಒಳ್ಳೆಯ ವಾಕ್ಯವಾಗಿ ಬಿತ್ತಲ್ಪಟ್ಟು 100%, ಫಲ ಕೊಡುವಂತೆ ಸಹಾಯ ಮಾಡೆಂಬುದಾಗಿ ಬೇಡ್ತೇವೆ. ನಾವು ಈಗ ಮಾಡುವಂಥ ಎಲ್ಲ ಕಾರ್ಯಗಳ ಕುರಿತಾಗಿ ನಿನ್ನ ವಾಕ್ಯ ಹೇಳ್ತದೆ, ನೀವು ಕ್ರಿಸ್ತನ ಸೇವೆಯಲ್ಲಿ ಪಡುವಂಥ ಪ್ರಯಾಸ ವ್ಯರ್ಥವಾಗುವುದಿಲ್ಲ ಎಂಬುದಾಗಿ ತಿಳಿದು ಅದನ್ನು ಮಾಡಿರಿ ಎಂಬುದಾಗಿ. ನಾವು ಕೂಡ ಈ ಮಾಡುವಂಥ ಎಲ್ಲ ಪ್ರಯತ್ನಗಳು ಮುಂದಿನ ಒಂದು ದಿವಸದಲ್ಲಿ ಒಳ್ಳೆಯ ಫಲವನ್ನು ತರುತ್ತದೆ ಎನ್ನುವಂಥ ನಂಬಿಕೆಯಲ್ಲಿ ಮುಂದೆ ಸಾಗಲಿಕ್ಕೆ ಆಗುವಂತೆ ಸಹಾಯ ಮಾಡು. ದೇವರೇ, ಒಂದು ಸಂದರ್ಭದಲ್ಲಿ ನಿನ್ನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕಷ್ಟ, ನೋವು, ಸವಾಲುಗಳನ್ನು ಎದುರಿಸ್ತಿರುವಂಥ ಎಲ್ಲ ಸೇವಕರನ್ನು ನೆನಪು ಮಾಡ್ತೇವೆ. ಅವರೆಲ್ಲರ ಮೇಲೆ ನಿನ್ನ ದಯೆ ಇರಲಿ. ಹಾಗೆ ಕಷ್ಟ ಕಣ್ಣೀರಿನಲ್ಲಿರುವಂಥ ಜನರನ್ನು ಕಾಪಾಡು. ರೋಗಿಗಳು, ಬಡವರು, ನಿರಾಶ್ರಿತರು, ದೀನದಲಿತರು, ಸಮಾಜದಲ್ಲಿ ಶೋಷಣೆಗಳಿಗೆ, ಬಡತನಕ್ಕೆ, ಅನಾರೋಗ್ಯಕ್ಕೆ ಒಳಗಾದಂಥ ಅನೇಕ ಕಷ್ಟದಲ್ಲಿರುವಂಥ ಜನರಿದ್ದಾರೆ. ಅವರೆಲ್ಲರಿಗಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಅವರ ಕಷ್ಟಗಳಿಂದ ಅವರಿಗೆ ಬಿಡುಗಡೆಯನ್ನು ಕೊಡು. ನೀನವರ ಜೊತೆಯಲ್ಲಿರು. ಮತ್ತು ಸಮಾಜದಲ್ಲಿ ಶಾಂತಿ, ಸಮಾಧಾನ, ನ್ಯಾಯ, ನೀತಿ, ಪ್ರೀತಿಗಳು ಪ್ರಜ್ವಲಿಸಲಿಕ್ಕಾಗುವಂತೆ, ಅವುಗಳು ಯಥೇಚ್ಛವಾಗಿ ಕಾಣಿಸ್ಲಿಕ್ಕಾಗುವಂತೆ ಸಮಾಜವನ್ನು, ಈ ಸೃಷ್ಟಿಯನ್ನು ಆಶೀರ್ವಾದ ಮಾಡೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ದೇವರ, ವಿಶೇಷವಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿರುವಂಥ 3 ದೇಶಗಳಿಗಾಗಿ, 3 ಸಭೆಗಳಿಗಾಗಿ ಸ್ತೋತ್ರ. ಈ ದೇಶದಲ್ಲಿರುವಂಥ 3 ಕನ್ನಡ ಸಭೆಗಳನ್ನು ಆಶೀರ್ವಾದ ಮಾಡು. ಇಡೀ ಸಭೆ ನಿನ್ನ ರಾಜ್ಯವನ್ನು ಸ್ಥಾಪಿಸುವಲ್ಲಿ ನಿನ್ನ ಸೇವೆಗಾಗಿ ಪಡುವಂಥ ಎಲ್ಲ ಪ್ರಯತ್ನಗಳನ್ನು, ಪರಿಶ್ರಮಗಳನ್ನು ಆಶೀರ್ವಾದ ಮಾಡು. ಅದರ ಜವಾಬ್ದಾರಿ ಹೊತ್ತಂತೆ ಎಲ್ಲ ನಾಯಕರ ಮೇಲೆ ನಿನ್ನ ಏರಳವಾದ ದಯೆ, ಆಶೀರ್ವಾದ ಇರಲಿ. ನಮ್ಮ ಕ್ರಿಸ್ತವಂದನ ಕನ್ನಡ ಸಭೆಯನ್ನು ಆಶೀರ್ವಾದ ಮಾಡು. ಸಭೆಗೆ ಬೇಕಾದ ಎಲ್ಲ ರೀತಿಯ ಸಹಾಯವನ್ನು, ಆಶೀರ್ವಾದಗಳನ್ನು ಅನುಗ್ರಹಿಸು. ಸಭೆಯಲ್ಲಿ ಪ್ರೀತಿ, ಅನ್ಯೋನ್ಯತೆಯನ್ನು ಅನುಗ್ರಹಿಸು. ನಾವು ಸಭೆಯಾಗಿ ನಿನ್ನ ಚಿತ್ತವನ್ನು ಹರಿತು ಸೇವೆಯನ್ನು ಮಾಡಿ
ನಿನಗಾಗಿ ಜೀವಿಸಲಿಕ್ಕಾಗುವಂತೆ ಸಭೆಯನ್ನು ಆಶೀರ್ವಾದ ಮಾಡು. ಸಭೆಯಲ್ಲಿರುವಂಥ ಪ್ರತಿಯೊಂದೊಂದು ವ್ಯಕ್ತಿಗಳನ್ನು ನೆನಪು ಮಾಡ್ತೇವೆ. ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಪ್ರತಿಯೊಂದೊಂದು ಕುಟುಂಬಗಳನ್ನು, ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳನ್ನು ಆಶೀರ್ವಾದ ಮಾಡು. ಎಲ್ಲರ ಉದ್ಯೋಗದಲ್ಲಿ, ಪ್ರಯಾಣಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ಆಶೀರ್ವಾದವನ್ನು, ಆರೋಗ್ಯ ಭಾಗ್ಯವನ್ನು ಅನುಗ್ರಹಿಸು. ಮಕ್ಕಳ ವಿದ್ಯಾಭ್ಯಾಸವನ್ನು ಆಶೀರ್ವಾದ ಮಾಡು. ಹೀಗೆ ಇಡೀ ಸಭೆಯ ಮೇಲೆ ನಿನ್ನ ಅಪಾರವಾದ ದಯೆ ಇರಲಿ. ಹಾಗೆ ದೂರದಲ್ಲಿರುವ ಎಲ್ಲ ನಮ್ಮ ಪ್ರೀತಿ ಪಾತ್ರ ಕುಟುಂಬಗಳ ಮೇಲೆ ನಿನ್ನ ಅಪಾರವಾದ ದಯೆ ಇರಲಿ ಸ್ವಾಮಿ. ಅವರಿರುವಂಥ ಸ್ಥಳಗಳಲ್ಲಿ ಅವರನ್ನು ಕಾಪಾಡು, ಆರೋಗ್ಯ ಭಾಗ್ಯವನ್ನು ಅನುಗ್ರಹಿಸು. ಮಾತ್ರವಲ್ಲದೆ ಇರುವಂಥ ಸ್ಥಳದಲ್ಲಿ ನಿನಗೆ ಮೆಚ್ಚುಗೆ ಆದಂಥ ರೀತಿಯಲ್ಲಿ ಜೀವಿಸಿ ನಿನ್ನನ್ನು ಮಹಿಮೆ ಪಡಿಸುವಂತೆ ಎಲ್ಲರನ್ನ ಕಾಪಾಡು ಎಂಬುದಾಗಿ ಬೇಡ್ತೇವೆ. ದೇವರು ಈಗಲೂ ನಿನ್ನ ವಾಕ್ಯವನ್ನು ಹೇಳುವಂಥ ನಿನ್ನ ಸೇವಕನ ಮೇಲೆ ನಿನ್ನ ಅಪಾರವಾದ ದಯೆ, ಆಶೀರ್ವಾದ ಇರಲಿ. ಎಲ್ಲ ರೀತಿಯ ಸೈತಾನನ ಶೋಧನೆಗಳಿಗೆ ತಪ್ಪಿಸು. ನಾವು ನಿನ್ನ ವಾಕ್ಯದ ಧ್ಯಾನ ಮಾಡುವಾಗ ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆ ಮಾಡು. ನಿನ್ನ ವಾಕ್ಯದ ಗುಡಾರ್ಥಗಳನ್ನು ಗ್ರಹಿಸು ಎಂಬುದಾಗಿ ಭಕ್ತನು ಹೇಳಿದ ಹಾಗೆ ನಾವು ನಮ್ಮ ಆತ್ಮಿಕ ಕಣ್ಣುಗಳಿಂದ ನಿನ್ನ ವಾಕ್ಯವನ್ನು ನೋಡಿ ಅದರ ಗುಡಾರ್ಥಗಳನ್ನು ಗ್ರಹಿಸಿ ಮುಂದೆ ಆತ್ಮಿಕವಾದಂಥ ರೀತಿಯಲ್ಲಿ ಜೀವಿಸಲಿಕ್ಕಾಗುವಂತೆ ನಮ್ಮೆಲ್ಲರನ್ನು ಬಲಪಡಿಸು. ನನ್ನ ಬಾಯ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಆಮೇಲೆ ಪ್ರೀತಿಯುಳ್ಳ ದೇವಜನರ, ನಿಮ್ಮೆಲ್ಲರಿಗೆ ಯೇಸುವಿನ ನಾಮದಲ್ಲಿ ಸಂಜೆಯ ಶುಭ ವಂದನೆಗಳನ್ನು ತಿಳಿಸ್ತೇನೆ. ವೆರಿ ಗುಡ್ ಈವ್ನಿಂಗ್ ಒನ್ ಆ್ಯಂಡ್ ಆಲ್. ಸೊ ಇನ್ ದಿಸ್ ಈವ್ನಿಂಗ್, as we all know that we are meditating on the book of Psalm. ಸೊ ಕೀರ್ತನೆಗಳ ಪುಸ್ತಕದಲ್ಲಿ ಧ್ಯಾನ ಮಾಡುವಾಗ that gives very influential knowledge that how David and other authors of the psalm have trusted God and how their life was blessed believing in Christ, believing in God, and those information gives us to believe in God and to walk justly and faithfully before God. ದೇವರ ಮುಂದೆ ನಾವು ಹೇಗೆ ಜೀವಿಸಬೇಕು, ದೇವರಿಗೆ ಹೇಗೆ ವಿಧೇಯರಾಗಿ ಜೀವಿಸಿದರೆ ಹೇಗೆ ಆಶೀರ್ವಾದ ಸಿಗ್ತದೆ ಅನ್ನುವಂಥದ್ದನ್ನು ನಾವು ಕೀರ್ತನೆಗಳ ಪುಸ್ತಕದಲ್ಲಿ ದಾವೀದ ಮಾತ್ರವಲ್ಲದೆ ಬೇರೆ ಬೇರೆಯವರ ಜೀವಿತಗಳ ಆಧಾರದಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಹಾಗಾಗಿ ಐ ಬಿಲೀವ್ ದಿಸ್ meditating and studying on the book of Psalm that helps us to enrich our spiritual life. ನಮ್ಮ ಆತ್ಮಿಕ ಜೀವಿತವನ್ನು ಅದು ಮತ್ತಷ್ಟು ಶ್ರೀಮಂತಗೊಳಿಸುವುದರಿಂದ today we are going to look at the chapter 101, 101ನೇ ಕೀರ್ತನೆಯನ್ನು ನಾವು ಈ ದಿವಸದಲ್ಲಿ ಧ್ಯಾನ ಮಾಡಲಿಕ್ಕೆ ಇದ್ದೇವೆ. ಸೊ 101ನೇ ಕೀರ್ತನೆ ಒಂದು ಸ್ಮಾಲ್ ಸಾಂಗ್, ಸಣ್ಣ ಕೀರ್ತನೆ. ಆಲ್ಮೋಸ್ಟ್ 8 ವಚನಗಳಿದೆ, 8 verses ಇದೆ. ನಾನು ಅದನ್ನು ವಚನಗಳ ಆಧಾರದಲ್ಲಿ ಧ್ಯಾನ ಮಾಡ್ತಾ ಹೋಗುವ. ಸೊ ನಾವು ಕಳೆದ ವಾರದಲ್ಲಿ 96ನೇ ಕೀರ್ತನೆಯನ್ನು ಧ್ಯಾನ ಮಾಡಿದ್ವಿ. ಈ ವಾರದಲ್ಲಿ 95ನ್ನು ಧ್ಯಾನ ಮಾಡಿದ್ವಿ. ಈ ವಾರದಲ್ಲಿ 101ಕ್ಕೆ ಬರ್ತಾ ಇದ್ದೀವಿ. ಆಲ್ಮೋಸ್ಟ್ ಯಾಕೆ ನಾನು 4 to 5 ಸಾಮನ್ನು ಸ್ಕಿಪ್ ಮಾಡಿದ್ದೇವೆ ಅಂತ ಹೇಳೋದಾದರೆ, ನಾನು ಕಳೆದ ಕೀರ್ತನೆಯಲ್ಲಿ ದರ್ ಇಸ್ ಅ ಗ್ರೂಪ್ ಆಫ್ ಚಾಪ್ಟರ್ಸ್, ಗ್ರೂಪ್ ಆಫ್ ಸಾಮ್ಸ್ ಅಂತ ಒಂದು ವಾಕ್ಯ ಹೇಳಿದೆ. ಅದರಲ್ಲಿ 92ರಿಂದ 99 ಕೀರ್ತನೆಗಳಿಗೆ ಒಂದು ಆಲ್ಮೋಸ್ಟ್ ಸಿಮಿಲರ್ ಕಂಟೆಂಟ್ಸ್ ಇರೋದರಿಂದ ಅದರಲ್ಲಿ 2-3 ಚಾಪ್ಟರನ್ನು ನಾವು ಸ್ಟಡಿ ಮಾಡಿ ಇದನ್ನು ಸ್ಕಿಪ್ ಮಾಡ್ತಿದ್ದೆ ಉಳಿದೆಲ್ಲ ಭಾಗಗಳನ್ನು. ಸೊ 100ನೇ ಕೀರ್ತನೆ ಇಸ್ ಆಲ್ಸೋ ದೇವರನ್ನು ಹೇಗೆ ಆರಾಧಿಸಬೇಕೆಂಬುದಾಗಿ ಅಥವಾ ಯಾಕೆ ಆರಾಧಿಸಬೇಕೆನ್ನುವಂಥ ವಿಷಯವನ್ನು ಒಳಗೊಂಡಿದೆ. ಇದನ್ನು ಕೂಡ ನಾವು ಕೇಳಿದ್ದೇವೆ ಬೇರೆ ಟೈಮಲ್ಲಿ ಎಲ್ಲ. ಹೇಗೆ ದೇವರನ್ನು ಆರಾಧಿಸಬೇಕೆನ್ನುವಂಥದ್ದು ಬೇರೆ ಕೀರ್ತನೆಗಳಲ್ಲಿ ಕೂಡ ಕಾಣಿಸ್ತದೆ. 101ನೇ ಕೀರ್ತನೆ ನಾವಿರುವಂಥ ಸ್ಥಳದಲ್ಲಿ ಬೈಬಲ್ ತೆಗೆದ್ರೆ ವಿ ವುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಇಸ್ ಸೇಯಿಂಗ್ ಅಂತ ಹೇಳಿ. ನಾವು ಒಂದು ವೇಳೆ ಬೈಬಲ್ ತೆಗಿಲಿಲ್ಲ ಅಂತ ಹೇಳಿದರೆ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ what is there in that chapter, and whenever I say you feel that okay, I is saying something, it's in the Bible, but we don't know exactly what is there in the Bible. If that thoughts are running in your mind, then it would be very inappropriate to understand which chapter we are studying. So hagagi I request everyone, open your Bible, those who are watching this video. That would help us to understand the psalm thoroughly.
ಸೊ 101ನೇ ಕೀರ್ತನೆ ಟೈಟಲ್ ರಾಜಶ್ರೇಷ್ಠನ ಪ್ರತಿಜ್ಞೆ ದಾವಿದನ ಕೀರ್ತನೆ. ಸೊ ಈ ಕೀರ್ತನೆ ಟೈಟಲ್ ಹೇಳುವ ಹಾಗೆ ಇದನ್ನು ಬರೆದಂಥವನು ದಾವಿದ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸ್ತದೆ. ಯಾವ ಟೈಮಲ್ಲಿ ಬರೆದಿರಬಹುದು ಎಂಬುದಾಗಿ ಹೇಳುವಾಗ, ರಾಜಶ್ರೇಷ್ಠನ ಪ್ರತಿಜ್ಞೆ ಅಂತ ಹೇಳುವಾಗ ಅವನು ರಾಜನಾಗಿ ಅಧಿಕಾರ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಈ ಕೀರ್ತನೆಯನ್ನು ದಾವಿದ ರಚಿಸಿದ್ದಾನೆ ಎಂಬುದಾಗಿ ನಮಗೆ ತಿಳಿದು ಬರ್ತದೆ. ಸೊ ಇಲ್ಲಿ ರಾಜನಾಗಿ ದಾವಿದ ಇಸ್ರಾಯೇಲ್ರ ಮೇಲೆ ಅರಸನಾಗಿ ನೇಮಿಸಲ್ಪಡುವಾಗ ದಿಸ್ ವಾಸ್ ದ ವೆರಿ ಸಿಗ್ನಿಫಿಕೆಂಟ್ ಈವೆಂಟ್ ಫಾರ್ ಎಂಟೈರ್ ಕಂಟ್ರಿ ಫಾರ್ ಇಸ್ರಾಯಲೈಟ್ಸ್. ಯಾಕೆ ಇಡೀ ಇಸ್ರಾಯೇಲ್ರಿಗೆ ಇದೊಂದು ತುಂಬ ವಿಶೇಷವಾದಂಥ ಘಟನೆ ಅಂತ ಹೇಳೋದಾದರೆ, ದಾವಿದ he was just not as a king like others, but he was also representing God's Vaisharai ಎಂಬುದಾಗಿ ಕೂಡ ಆತನನ್ನು ಕರೀತಾರೆ. ದೇವರನ್ನು ಪ್ರತಿನಿಧಿಸುವಂಥ ಒಬ್ಬ ರಾಜನಾಗಿ ದಾವಿದ ನೇಮಕಗೊಳ್ತಾನೆ. ಸೊ ಹಾಗಾಗಿ ದಿಸ್ ವಾಸ್ ಅ ವೆರಿ ಕ್ರೂಷಿಯಲ್ ಮೂಮೆಂಟ್ ಫಾರ್ ಇಸ್ರಾಯಲೈಟ್ಸ್. ಅವರು ಈ ಕೀರ್ತನೆಯನ್ನು ಅಥವಾ ಅರಸನಾಗಿ ಸ್ವೀಕಾರ ಮಾಡುವಾಗ ನಾವು ಅದನ್ನು ಬೇರೆ ಬೇರೆ ಭಾಗಗಳಲ್ಲಿ, ಪುಸ್ತಕಗಳಲ್ಲಿ, ಬೈಬಲಲ್ಲಿ ನೋಡ್ತೇವೆ. ದೇವರು ದಾವಿದನ ಕಾಲದಲ್ಲಿದ್ದಂಥ ಇಸ್ರಾಯೇಲ್ರು ದಾವಿದನ ಕಾಲದಲ್ಲಿದ್ದಂಥ ಬೇರೆ ಯಾವ ಸುಖ ಶಾಂತಿ ನೆಮ್ಮದಿನ ಬೇರೆ ಕಾಲದಲ್ಲಿ ಕಾಣಲಿಲ್ಲ. ಸೊ ಹಾಗಾಗಿ ಇಸ್ರಾಯೇಲ್ರಿಗಿದ್ದಂಥ ಒಂದು ಬಲವಾದ ನಂಬಿಕೆ ಮೆಸ್ಸಿಯ ಬರುವಾಗ ಮತ್ತೆ ಸ್ವಾಮಿ ದಾವಿದನ ಕಾಲದಲ್ಲಿದ್ದಂತಹ ಒಳ್ಳೆಯ ಶಾಂತಿ ಸಮಾಧಾನದ ನ್ಯಾಯಯುತವಾದಂಥ ರಾಜ್ಯವನ್ನು ಸ್ಥಾಪಿಸಾನೆ ಎನ್ನುವಂಥದ್ದು ಇಸ್ರಾಯೇಲ್ರಲ್ಲಿದ್ದಂತಹ ಒಂದು ಮೆಸ್ಸಿಯನ ಕುರಿತಾದಂಥ ನಂಬಿಕೆ. ಸೊ ದಾವಿದನ ಕುರಿತಾಗಿ ನಾವು ಧ್ಯಾನ ಮಾಡೋದಾದರೆ, ದಾವಿದನಿಗೆ ಎಷ್ಟು ಸಲ ಅನಾಯಿಂಟೆಡ್, ಹೌ ಮೆನಿ ಟೈಮ್ಸ್ ಈ ಅನಾಯಿಂಟೆಡ್ ಆಸ್ ಅ ಕಿಂಗ್ ಎಂಬುದಾಗಿ ನೋಡೋದಾದರೆ 3 times ಹ್ಯಾಸ್ ಬಿನ್ ಅನಾಯಿಂಟೆಡ್ ಆಸ್ ಅ ಕಿಂಗ್ ಎಂಬುದಾಗಿ ನಮಗೆ ಬೈಬಲ್ನಲ್ಲಿ ತಿಳಿದು ಬರ್ತದೆ. ಸೊ ಮೊದಲನೇ ಸಲ ಯಾವಾಗ ಅಂತ ನೋಡೋದಾದರೆ, ದಾವಿದನನ್ನು ಯೌವನಸ್ಥ ಪ್ರಾಯದಲ್ಲಿರುವಾಗ ಪ್ರವಾದಿಯಾದಂಥ ಸಮುವೇಲ ಯೌವನದಲ್ಲಿ ಆತನನ್ನು ದೇವರ ಸೇವಕನಾಗಿ ಅರಸನಾಗಿ ಆರಿಸಿಕೊಂಡದ್ದನ್ನು ನಾವು ನೋಡ್ತೇವೆ 1 ಸಮುವೇಲ 16-13. ಸೊ ಸೆಕೆಂಡ್ ಟೈಮ್ ಸೌಲ ಸತ್ತ ನಂತರ ದಾವಿದನನ್ನು ಅರಸನಾಗಿ ಆರಿಸಿಕೊಳ್ತಾರೆ. ಆದರೆ ಬಟ್ ನಾಟ್ ಫಾರ್ ದ ಎಂಟೈರ್ ಇಸ್ರಾಯಲೈಟ್ಸ್, ಇಡೀ ಇಸ್ರಾಯೇಲ್ರಿಗೆ ಆತನನ್ನು ಅರಸನಾಗಿ ಆರಿಸಿಕೊಳ್ಳುವುದಿಲ್ಲ. ಬದಲಾಗಿ ಜೂದ ಮತ್ತು ಹೆಬ್ರೋನ್ ಎನ್ನುವಂಥ ಕುಲಗಳಿಗೆ, ದ ಟ್ರೈಬ್ ಆಫ್ ಜೂದ್ ಆ್ಯಂಡ್ ಟ್ರೈಬ್ಸ್ ಆಫ್ ಜೂದ್ ಆ್ಯಂಡ್ ಹೆಬ್ರೋನ್, ಆ ಕುಲಗಳಿಗೆ ಈ ವಾಸ್ ಲಿಮಿಟೆಡ್ ಆಸ್ ಅ ಕಿಂಗ್. ಸೊ 3ನೇ ಸಲ ಇವನು ಕಿಂಗ್ ಆಗಿ ಅಭಿಷೇಕ ಹೊಂದುವುದಾದರೆ ಆಫ್ಟರ್ 7 years, 2 ಟ್ರೈಬಿನಿಂದ ಆದ ನಂತರ 7 ವರ್ಷಗಳ ನಂತರ ಇಡೀ ಇಸ್ರಾಯೇಲ್ರಿಗೆ ಅರಸನಾಗಿ ದಾವೀದ ಅರಸತ್ವವನ್ನು ಸ್ವೀಕಾರ ಮಾಡ್ತಾನೆ. ಸೊ ಹೀಗೆ ಅವನು ಸ್ವೀಕಾರ ಮಾಡುವಾಗ ದಾವೀದನಿಗೆ ಸಾಕಷ್ಟು ಸಮಯವಿತ್ತು. ಅಂದರೆ ಅರಸನಾಗಿ ತನ್ನನ್ನು ತಾನು ಸಿದ್ಧ ಮಾಡ್ಕೊಳ್ಳಿಕ್ಕೆ, ಆ ಒಂದು ಮೆಚುರಿಟಿಯನ್ನು ಬೆಳೆಸ್ಕೊಳ್ಳಿಕ್ಕೆ, ಅರಸನಾಗಿ ಸಮಾಜವನ್ನು, ತನ್ನ ಸಾಮ್ರಾಜ್ಯವನ್ನು ತಿಳ್ಕೊಳ್ಳಿಕ್ಕೆ ಗಾಡ್ ಹ್ಯಾಸ್ ಗಿವನ್ ಎನಫ್ ಟೈಮ್ ಆ್ಯಂಡ್ ಗಾಡ್ ಹ್ಯಾಸ್ ಗಿವನ್ ಎನಫ್ ವಿಸ್ಡಮ್ ಡೇವಿಡ್ ಟು ನೋ ಅಬೌಟ್ ಹಿಸ್ ಕಿಂಗ್ಡಮ್ ಆ್ಯಂಡ್ ಹೀಸ್ ರೋಲ್ ಆ್ಯಸ್ ಅ ಕಿಂಗ್ ಎಂಬುದಾಗಿ ಕೂಡ ನಾವು ತಿಳ್ಕೊಳ್ಬೋದು. ಸೊ ಅದಕ್ಕೆ ಈ ಕೀರ್ತನೆ ಕುರಿತು ಒಬ್ಬ ಥಿಯಾಲಜಿಯನ್ ಹೀಗೆ ಹೇಳ್ತಾನೆ, ಇನ್ ಯುರೋಪ್ ದ ಸಾಂಗ್ ಕೇಮ್ to be known as the Prince Psalm, owing the concern for the proper conduct of a Christian magistrate, prince or king. ವ್ಯಾನ್ ಜಮ್ರಿನ್ ಎನ್ನುವಂಥ ಒಬ್ಬ ಥಿಯಾಲಜಿಯನ್. ಯುರೋಪ್ ರಾಷ್ಟ್ರಗಳಲ್ಲಿ ಯಾರಾದರೂ ಈ ಕೀರ್ತನೆಯನ್ನು ಹೇಗೆ ಉಪಯೋಗಿಸ್ತಾರೆ ಅಂತ ಹೇಳೋದಾದರೆ, ರಾಜನ ಕೀರ್ತನೆ ಎಂಬುದಾಗಿ ಕರೀತಾರೆ. ಯಾಕೆ ಅಂತ ಹೇಳೋದಾದರೆ, ಯಾರಾದರೂ ಅಧಿಕಾರ ಸ್ವೀಕಾರ ಮಾಡುವಾಗ ಅವರು ಸರಿಯಾದಂಥ ರೀತಿಯಲ್ಲಿ ಅವರ ವ್ಯಕ್ತಿತ್ವ, ಅವರ ಕಂಡಕ್ಟ್, ಬಿಹೇವಿಯರ್ಗಳು ಹೇಗೆ ಇರಬೇಕೆನ್ನುವಂಥದ್ದನ್ನು ತಿಳಿಸುವುದರಿಂದ ಈ ಕೀರ್ತನೆಯನ್ನು ಆ ರೀತಿಯಲ್ಲಿ ಕರೀತಾರೆ. ಅಂದರೆ ಯಾರು ಅಧಿಕಾರ ಸ್ವೀಕರಿಸ್ತಾರೆ ಅವ್ರು ಹೇಗೆ ಬಿಹೇವ್ ಮಾಡಬೇಕೆನ್ನುವಂಥದ್ದಕ್ಕೆ ಒಂದು ಒಳ್ಳೆ ಮಾರ್ಗದರ್ಶನವನ್ನು ಈ ಕೀರ್ತನೆ ಕೊಡ್ತದೆ. ಸೊ ಈ ಕೀರ್ತನೆ ವಚನಗಳನ್ನು ನಾವು ಧ್ಯಾನ ಮಾಡ್ತಾ ಹೋಗೋದಾದರೆ, 1ನೇ ಕೀರ್ತನೆ 101ನೇ ಅಧ್ಯಾಯ 1ನೇ ವಚನ, ಪ್ರೀತಿ ನೀತಿಗಳನ್ನು ಕುರಿತು ಹಾಡುವೆನು, ಯೆಹೋವನೇ ನಿನ್ನನ್ನು ಕೊಂಡಾಡುವೆನು ಎಂಬುದಾಗಿ. ಸೊ ಇದಕ್ಕೆ ನಾವು ಟೈಟಲ್ ಮಾಡೋದಾದರೆ ಡಿಟರ್ಮೈನ್ಡ್ ಇನ್ ಹಿಸ್ ಪರ್ಸನಲ್ ಕಂಡಕ್ಟ್ ಎಂಬುದಾಗಿ ನಾವು ಟೈಟಲ್ ಮಾಡ್ಬೋದು. ತನ್ನ ಕಾರ್ಯಗಳ ವ್ಯಕ್ತಿತ್ವದ ಕುರಿತಾಗಿ ನಿರ್ಣಯಿಸುವಂತಹ ಒಂದು ಸಾಲು. ಇದರಲ್ಲಿ ದಾವಿದ ಹಾಡಿನ ರೂಪದಲ್ಲಿ ಹಾಡ್ತಾ ತನ್ನ ಜೀವಿತದಲ್ಲಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೇನೆ ಅಂತ ಹೇಳೋದಾದ್ರೆ, ಪ್ರೀತಿ ನೀತಿಗಳ ಕುರಿತು ಹಾಡುವೆನು ಎಂಬುದಾಗಿ ಅವನು ಇಂಪಾರ್ಟೆನ್ಸ್ ಕೊಡುವಂಥದ್ದನ್ನು, ಹಾಡಿನಲ್ಲಿ ಒತ್ತು ಕೊಡುವಂಥದ್ದನ್ನು ನೋಡ್ತೇವೆ. ನಾಟ್ ಓನ್ಲಿ ಇನ್ ದ ಸಾಂಗ್ ಬಟ್ ಆಲ್ಸೋ ದ್ಯಾಟ್ ಈ ಎಕ್ಸಿಕ್ಯೂಟೆಡ್ ಇಸ್ ಓನ್ ಲೈಫ್.
ತನ್ನ ಜೀವಿತದಲ್ಲಿ ನ್ಯಾಯ ಪ್ರೀತಿಗಳಿಗೆ ಅವನು ತುಂಬ ಇಂಪಾರ್ಟೆನ್ಸನ್ನು ಕೊಡ್ತಾನೆ. ಸೊ ಇಲ್ಲಿ ಪ್ರೀತಿ ನೀತಿ ಎರಡು ವಿಷಯಗಳು ಒಟ್ಟಾಗಿ ಹೋಗುವಂಥದ್ದನ್ನು ನೋಡ್ತೇವೆ. ಒಬ್ಬ ಅರಸನಾಗಿ ಜನರ ಮೇಲೆ ಅವನಿಗಿರಬೇಕಾದಂಥ ಬೇಸಿಕ್ ಕನ್ಸರ್ನ್ ಅಂತ ಹೇಳಿದರೆ ಈ ಮಸ್ಟ್ ಬಿ ಅ ಮರ್ಸಿ ಆ್ಯಂಡ್ ಜಸ್ಟಿಸ್ ಟುವರ್ಡ್ಸ್ ಹಿಸ್ ಪೀಪಲ್. ತನ್ನ ಜನರ ಕಡೆಗೆ ಮರ್ಸಿಫುಲ್ ಆಗಿರಬೇಕು, ಜಸ್ಟಿಸ್ ಆಗಿರುವಂಥ ಒಬ್ಬ ಅರಸ ಆಗಿರಬೇಕಾಗಿತ್ತು. ಸೊ ಇದರಲ್ಲಿ ನೀತಿಯನ್ನು ನಾನು ತಿಳಿಸೋದು ಹೇಳಿದರೆ, ಜನರಿಗೆ ನ್ಯಾಯ ನೀತಿಯನ್ನು ಕೊಡಲಿಕ್ಕೆ ಸಮರ್ಥನಾದಂಥ ಒಬ್ಬ ಅರಸ, ಅಂದರೆ ದಂಡನೆಯನ್ನು ವಿಧಿಸುವಂಥ ಅಧಿಕಾರವನ್ನು ಅರಸ ಹೊಂದಿದ್ದಾನೆ. ಪ್ರೀತಿ ಅಂತ ಹೇಳಿದರೆ it could lead the people to liberate from their sort of problem or bondage. ಯಾವುದೇ ಸಮಸ್ಯೆಗಳಿಂದ ಅಥವಾ ಬಂಧನದಿಂದ ಬಿಡುಗಡೆಯನ್ನು ಕೊಡಲಿಕ್ಕೆ ಅರಸನಿಗೆ ಪ್ರೀತಿ ಇರಬೇಕು ಜನರ ಬಗ್ಗೆ. ಸೊ ಹಾಗಾಗಿ ಅವನು ಪ್ರೀತಿ ನೀತಿಗಳ ಕುರಿತಾಗಿ ಹಾಡುವೆನು ಎಂಬುದಾಗಿ ದಾವೀದ ಹಾಡಿನ ರೂಪದಲ್ಲಿ ಆಡ್ತಾನೆ. ಸೊ ಇದು ಯಾರಲ್ಲಿ ರೂಟ್ ಆಗಿದೆ, ಯಾರಲ್ಲಿ ನೆಲೆಗೊಂಡಿದೆ ಅಂತ ಹೇಳಿದರೆ, ಇಟ್ಸ್ ಡೀಪ್ಲಿ ರೂಟೆಡ್ ಇನ್ ಯಾಹ್ವೆ, ಯೆಹೋವ ದೇವರಲ್ಲಿ ಅದು ನೆಲೆಗೊಂಡಿರೋದ್ರಿಂದ ಯೆಹೋವನೇ ನಿನ್ನನ್ನು ಕೊಂಡಾಡುವೆನು ಅಂತ ನೆಕ್ಸ್ಟ್ ಸಾಲನ್ನು ದಾವೀದ ಉಪಯೋಗಿಸ್ತಾನೆ. ಅಂತ ಹೇಳಿದರೆ ದೇವರನ್ನು ಆತುಕೊಳ್ಳುವಾಗ ಆ ದೇವರಲ್ಲಿರುವಂಥ ಅನೇಕ ಗುಣಗಳನ್ನು ಇವನು ಕೂಡ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಹಾಗಾಗಿ ದೇವರಲ್ಲಿ ತಾನು ಕೂಡ ಬೇರೆಯವರ ಮೂಲಕ ಪ್ರೀತಿ ನೀತಿಗಳನ್ನು ಇವನು ಕೂಡ ಪ್ರಾಕ್ಟೀಸ್ ಮಾಡುವುದಾಗಿ ತಿಳಿಸ್ತಾನೆ. ಅಂತ ಹೇಳಿದರೆ ಇನ್ ಆರ್ಡರ್ ಟು ಸೇ ದ್ಯಾಟ್ ಗಾಡ್ ಇಸ್ ದ ಸೋರ್ಸ್ ಆಫ್ ಮರ್ಸಿ ಆ್ಯಂಡ್ ಜಸ್ಟಿಸ್. ದೇವರು ನ್ಯಾಯ ನೀತಿಗಳಿಗೆ ಸೋರ್ಸ್ ಆಗಿದೆ. ಸುಮ್ಮನೆ ಯಾರೋ ನ್ಯಾಯ ಪ್ರೀತಿಯನ್ನೆಲ್ಲ ಪ್ರಾಕ್ಟೀಸ್ ಮಾಡೋದಿಲ್ಲ. ಆದರೆ ಯಾರು ದೇವರನ್ನು ನಂಬ್ತಾರೋ ಅವರು ನ್ಯಾಯವನ್ನು ಆಚರಿಸ್ತಾರೆ, ಯಾರು ದೇವರನ್ನು ನಂಬ್ತಾರೋ ಅವರು ಪ್ರೀತಿಯನ್ನು ಆಚರಿಸ್ತಾರೆ. ಯಾಕೆಂತ ಹೇಳಿದರೆ ದೇವರನ್ನು ನಂಬಿದಂಥವನು, ದೇವರನ್ನು ಅನುಸರಿಸುವಂಥವನು, ದೇವರನ್ನು ಪ್ರಾರ್ಥಿಸುವಂಥವನು ಕೆಟ್ಟ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾಗಿ ದಾವೀದ ದೇವರನ್ನು ನಂಬಿದ್ದರಿಂದ ಅವನ ಸಮಾಜ ಕೂಡ ಹಾಗೆ ನ್ಯಾಯ ಪ್ರೀತಿಯ ಸಮಾಜವಾಗಲಿಕ್ಕೆ ಸಾಧ್ಯವಾಗ್ತದೆ. ಸೊ ಕಂಟಿನ್ಯೂಯಿಂಗ್ ದಿ ಸಾಂಗ್, ಸೆಕೆಂಡ್ ವರ್ಸಸ್, ಎರಡನೇ ವಚನ, ಅದನ್ನು ನಾವು ಓದುವುದಾದರೆ, ಸನ್ಮಾರ್ಗವನ್ನು ಲಕ್ಷಿಸಿ ನಡೆಯುವೆನು, ನನಗೆ ಯಾವಾಗ ದರ್ಶನ ಕೊಡುವೆ, ಮನೆಯೊಳಗೂ ಯಥಾರ್ಥ ಹೃದಯದಿಂದಲೇ ಪ್ರವರ್ತಿಸುವೆನು. ಇದಕ್ಕೆ ಟೈಟಲ್ ಮಾಡುವುದಾದರೆ ಎ ರೈಚಿಯಸ್ ಲೈಫ್ ಆ್ಯಂಡ್ ದ ಪ್ರೆಸೆನ್ಸ್ ಆಫ್ ಗಾಡ್, ಒಳ್ಳೆಯ ಜೀವಿತ ಮತ್ತು ದೇವರ ಪ್ರಸನ್ನತೆ ಎಂಬುದಾಗಿ ನಾವು ಟೈಟಲ್ ಮಾಡ್ಬೋದು. ಸೊ ದಾವೀದ ದೇವರನ್ನು ಆತುಕೊಳ್ತಾನೆ ಅಥವಾ ಒಳ್ಳೆಯ ರಿಸಲ್ಟ್ಗೆ ಎಂಬುದಾಗಿ ಹೇಳಿದ ನಂತರ ಅವನು ಮುಂದೆ ಮಾಡುವಂಥ ಪ್ರತಿಜ್ಞೆ ಏನಂತ ಹೇಳಿದರೆ, ಸನ್ಮಾರ್ಗ, ಒಳ್ಳೆಯ ಮಾರ್ಗದಲ್ಲಿ, ರೈಚಿಯಸ್ ವೇಯಲ್ಲಿ ನಾನು ನಡೀತೇನೆ ಎಂಬುದಾಗಿ ಆತನ ಮಾತನ್ನು ಕೊಡ್ತಾನೆ. ಇನ್ನೊಂದು ಕಡೆ ದೇವರ ದರ್ಶನವನ್ನು, ದೇವರ ಪ್ರಸನ್ನತೆಯನ್ನು ದಾವೀದ ಬಯಸ್ತಾನೆ, ಯಾವಾಗ ನನಗೆ ದರ್ಶನ ಕೊಡುವೆ ಎಂಬುದಾಗಿ. ಅಂತ ಹೇಳಿದರೆ ಒಬ್ಬ ಅರಸನಾದಂಥವನಿಗೆ ನಾನು ಅರಸ, ಏನು ಬೇಕಿದ್ರು ಮಾಡ್ಬೋದು, ಕೇಳೋರಿಲ್ಲ, ಐ ಆಮ್ ದ ಕಿಂಗ್, ಐ ಕ್ಯಾನ್ ಡೂ ಎನ್ನುವಂಥ ಆಲೋಚನೆ ಇರ್ಬೋದು. ಆದರೆ ಅವನು ನಾನು ಸನ್ಮಾರ್ಗದಲ್ಲಿ, ಒಳ್ಳೆ ಮಾರ್ಗದಲ್ಲಿ ನಡೀತೇನೆ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಅಧಿಕಾರದಲ್ಲಿದ್ದರೂ ದೇವರ ಎದುರುಗಡೆ ಅವನು ತನ್ನನ್ನು ತಗ್ಗಿಸಿಕೊಳ್ತಾನೆ. ಸೊ ಹಾಗಾಗಿ ಯಾವುದಕ್ಕೆ ತಗ್ಗಿಸಿಕೊಳ್ತಾನೆ ಹೇಳಿದರೆ, ಟು ಬಿಹೇವ್ ವೈಸ್ಲಿ ಆ್ಯಂಡ್ ಟು ಬಿಹೇವ್ ಇನ್ ಅ ಪರ್ಫೆಕ್ಟ್ ವೇ. ಒಳ್ಳೆಯ ಮಾರ್ಗದಲ್ಲಿ ನಡೀಲಿಕ್ಕೆ ಆತನು ತನ್ನನ್ನು ತೊಡಗಿಸಿಕೊಳ್ಳುವಾಗ ದೇವರ ಮಾರ್ಗ ಮತ್ತು ಚಿತ್ತವನ್ನು ಅರ್ಥಕೊಳ್ಳಿಕ್ಕೆ ಸಹಾಯ ಅಥವಾ ಹಂಬಲವನ್ನು, ಆ ಒಂದು ಹಂಗರನ್ನು ದಾವೀದ ಎಕ್ಸ್ಪ್ರೆಸ್ ಮಾಡ್ತಾನೆ. ಸೊ ದೇವರೇ ಯಾವಾಗ ನನಗೆ ದರ್ಶನ ಕೊಡ್ತೀಯ ಎಂಬುದಾಗಿ ಹೇಳುವಾಗ ದಾವೀದ ಒಳ್ಳೆಯ ಸಾಮ್ರಾಜ್ಯವನ್ನು, ಒಳ್ಳೆಯ ರಾಜ್ಯವನ್ನು ಕಟ್ಟಬೇಕಿದ್ರೆ ಇಟ್ಸ್ ನಾಟ್ ಪಾಸಿಬಲ್ ರಿಲೈಯಿಂಗ್ ಆನ್ ವಿತ್ ಇನ್ ಇಸ್ ಓನ್ ಹೆಬಿಲಿಟಿ. ತನ್ನ ಸ್ವಂತ ಶಕ್ತಿಯ ಮೇಲೆ, ಜ್ಞಾನದ ಮೇಲೆ ಹಾತ್ಕೊಂಡ್ರೆ ಅದನ್ನು ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಬದಲಾಗಿ ಈ ಡಿಪೆಂಡೆಂಟ್ ಆನ್ ಗಾಡ್, ದೇವರ ಡೈರೆಕ್ಷನಿಗೆ, ಇನ್ಸ್ಟ್ರಕ್ಷನಿಗೋಸ್ಕರ ಡಿವೈನ್ ಪ್ರೆಸೆನ್ಸ್ ಅದು ಬೇಕು ತನ್ನ ಸಾಮ್ರಾಜ್ಯದಲ್ಲಿ. ದೇವರ ಸ್ಯಾಂಕ್ಟಿಫಿಕೇಷನ್, ದೇವರ ಪರಿಶುದ್ಧತೆ ಬೇಕು. ಸೊ ಅದನ್ನು ದಾವೀದ ಏನು ಮಾಡ್ತಾನೆ, ಆತುಕೊಳ್ತಾನೆ. ಯಾಕೆ ಅಂತ ಹೇಳಿದರೆ ತನ್ನ ಸಮಾಜದಲ್ಲಿ ಒಳ್ಳೆಯ ಮಾರ್ಗದಲ್ಲಿ ನಡೆಯಲು ದಾವೀದ. ಸೊ ಹಾಗಾಗಿ ಒಂದು ಶಪಥ ಅಥವಾ ಒಂದು ಓವನ್ನು ದಾವೀದ ಮಾಡ್ತಾನೆ. ಸೊ ಮುಂದುವರೆದು, ನೀಚವಾದ ಕಾರ್ಯವನ್ನು ಮನೆಯೊಳಗೆ ಯಥಾರ್ಥ ಹೃದಯದಿಂದ ಪ್ರವರ್ತಿಸುವೆನು. ಸೊ ಅವನ ಇಡೀ ಮನೆಯ ಬಗ್ಗೆ ಅವನು ತುಂಬ ಕೇರ್ ಮಾಡ್ತಾನೆ. ಮನೆಯ ಇಡೀ ವ್ಯವಸ್ಥೆ ಹೇಗಿರ್ಬೇಕಂತ ಹೇಳಿದರೆ ಒಳ್ಳೆಯ ರೀತಿಯಲ್ಲಿ ಇರಬೇಕು. ತನ್ನ ಮನೆಯನ್ನು ಕ್ಲೀನಾಗಿ ಇಟ್ಕೊಂಡಾಗ, ಮನೆಯ ವ್ಯವಸ್ಥೆಗಳು ಸರಿ ಇದ್ದಾಗ ಹೊರಗಿಂದ ಸರಿಯಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಪೌಲ ಕೂಡ ಹೇಳ್ತಾನೆ, ತನ್ನ ಮನೆಯನ್ನು ಹಾಳಲಿಕ್ಕಾಗದವನು ದೇವರ ಸೇವೆಯನ್ನು ಮಾಡಲಿಕ್ಕೆ ಅಷ್ಟು ಯೋಗ್ಯನಲ್ಲ ಅಂತ ಹೇಳಿದ್ರೆ,
ಮನೆಯೇ ಸರಿಯಾಗಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದವನು ಬೇರೆ ನಾಯಕನಾಗಲಿಕ್ಕೆ ಅಸಾಧ್ಯ ಅಂತ ಹೇಳ್ಕೊಂಡು. ಅಂತ ಹೇಳಿದರೆ ನಾವು ಒಂದು ಕುಟುಂಬವಾಗಿ ಫಸ್ಟ್ ವಿ ಮಸ್ಟ್ ಹ್ಯಾವ್ ಅ ಪ್ರಯಾರಿಟೈಸ್ಡ್ ಕಂಡಕ್ಟ್ ಹೌ ಟು ಬಿಹೇವ್ ವಿತ್ ಇನ್ ದ ಫ್ಯಾಮಿಲಿ ಅಂತ ಹೇಳ್ಕೊಂಡು. ಸೊ ಅದನ್ನು ದಾವಿದ ಇದರಲ್ಲಿ ಮಾಡ್ತಾನೆ. ಸೊ ಮುಂದುವರೆದು ವಚನ 3-4, ಯಾವ ನೀಚವಾದ ಕಾರ್ಯವನ್ನು ದೃಷ್ಟಿಸುವುದಿಲ್ಲ, ದುರಾಚಾರವನ್ನು ಹಾಗೆ ಮಾಡುತ್ತೇನೆ, ಅದರ ಕೊಡವೇ ನನಗೆ ಬೇಡ, ಮೂರ್ಖತನವು ನನ್ನನ್ನು ಬಿಟ್ಟು ಹೋಗಲಿ, ಕೆಟ್ಟತನವನ್ನು ಅರಿಯದಿರುವೆನು. ಸೊ ಇದಕ್ಕೆ ನಾವು ಟೈಟಲ್ ಮಾಡುವುದಾದರೆ ಡಿಸ್ಕ್ರೈಬಿಂಗ್ ದ ರೈಚಿಯಸ್ ಲೈಫ್, ಒಳ್ಳೆಯ ಜೀವಿತವನ್ನು ವಿವರಣೆ ಮಾಡಲಿಕ್ಕೆ ದಾವಿದ ಪ್ರಯತ್ನವನ್ನು ಮಾಡ್ತಾನೆ. ಯಾವ ನೀಚ ಕಾರ್ಯವನ್ನು ದೃಷ್ಟಿಸುವುದಿಲ್ಲ, ದುರಾಚಾರ ಎದುರಿಸ್ತೇನೆ, ಅದರ ಕೊಡವೇ ಬೇಡ, ಮೂರ್ಖನನ್ನು ಬಿಟ್ಟು ಹೋಗಲಿ, ಕೆಟ್ಟತನವನ್ನು ಅರಿಯದಿರುವೆನು. ಸೊ ದಾವಿದ ಇಲ್ಲಿ ಒಳ್ಳೆಯ ಕಾರ್ಯ ಅಂತ ಹೇಳಬೇಕಿದ್ರೆ ಈ ನಾಟ್ ಇಮಿಡಿಯೇಟ್ಲಿ ಸ್ಟಾರ್ಟೆಡ್ ಆಲ್ ದ ಗುಡ್ ಥಿಂಗ್ಸ್. ಫಸ್ಟ್ ವಾಟ್ he does ಅಂತ ನೋಡೋದಾದ್ರೆ he started to eradicate all the bad things that was within in his own constituency. ಅವನ ಒಂದು ಸಾಮ್ರಾಜ್ಯದ ಒಳಗೆ ಇದ್ದಂಥ ಅನೇಕ ವಿಷಯಗಳನ್ನು, ಬೇಡದಿರುವ ಕೆಟ್ಟ ವಿಷಯಗಳನ್ನು ಅವನು ತೆಗೆದು ಹಾಕಲಿಕ್ಕೆ ಪ್ರಯತ್ನವನ್ನು ಪಡ್ತಾನೆ. ಅದರಲ್ಲಿ ನೀಚವಾದಂತಹ ಕಾರ್ಯಗಳನ್ನು, ದುರಾಚಾರವನ್ನು ಹಾಗೆ ಮಾಡ್ತೇನೆ, ಮಾತ್ರವಲ್ಲದೆ ಮೂರ್ಖತನವನ್ನು ಬಿಟ್ಟು ಹೋಗಲಿ ಎಂಬುದಾಗಿ ಕೂಡ ದಾವಿದ ಅದರಲ್ಲಿ ಹೇಳುವಂಥದ್ದನ್ನು ನೋಡ್ತೇವೆ. ಅಂದರೆ ಮೂರ್ಖರ ಸಹವಾಸ ಕೂಡ ಅವನಿಗೆ ಬೇಡ ಅಂತ ಹೇಳ್ಕೊಂಡು. ಯಾಕೆಂತ ಹೇಳಿದರೆ ಮೂರ್ಖರಿಂದ ಹಾಗೆ ದ ಕಂಪನಿ, ದ ಸರ್ಕಲ್, ದ ಫ್ರೆಂಡ್ ಸರ್ಕಲ್ ದಟ್ ಮ್ಯಾಟರ್ಸ್. ಸೊ ಅಲ್ಲಿ ಮೂರ್ಖರೊಟ್ಟಿಗೆ ಸೇರುವುದಾದ್ರೆ ಏನಾಗ್ತದೆ, ದುಷ್ಟ ಸಹವಾಸದಿಂದ ದಾವಿದ ಕೂಡ ದಾರಿ ತಪ್ಪಬಹುದಾಗಿತ್ತು. ಅದಕ್ಕೋಸ್ಕರ ಇವಿಲ್ ಕಂಪನಿ ಕರಪ್ಟ್ಸ್ ಗುಡ್ ಹ್ಯಾಬಿಟ್ಸ್, ಕೆಟ್ಟ ಕಂಪನಿಗಳು ನಮ್ಮಲ್ಲಿರುವಂಥ ಒಳ್ಳೆಯ ಅಭ್ಯಾಸಗಳನ್ನು ನಾಶ ಮಾಡಿಬಿಡ್ಬೋದು. ಸೊ ಹಾಗಾಗಿ ದಾವಿದ ದುಷ್ಟರ ಸಹವಾಸವನ್ನು ಬಿಡ್ತೇನೆ, ಅವರ ಒಡವೆ ನನಗೆ ಬೇಡ ಎಂಬುದಾಗಿ ಹೇಳುವಂಥದ್ದು. ಸೊ ಕೆಟ್ಟದ್ದನ್ನು ದೂರ ಮಾಡ್ತಾ ಹೋಗುವಾಗ ಇಮಿಡಿಯೇಟ್ಲಿ ಒಳ್ಳೆಯದೇನಾಗ್ತದೆ, ಬಿಲ್ಡ್ ಆಗ್ತಾ ಹೋಗ್ತದೆ. ಸೊ ಅದರ ಕುರಿತಾಗಿ ದಾವಿದ ಒಂದು ತೀರ್ಮಾನವನ್ನು ಮಾಡ್ತಾನೆ. ಅರಸನಾಗಿ ಸ್ವೀಕಾರವನ್ನು ಮಾಡುವಾಗ ನನ್ನ ಮುಂದಿನ ಜೀವಿತ ಹೇಗಿರಬೇಕಂತ ಹೇಳಿದರೆ, ಇನ್ನು ಮುಂದೆ ಹೀಗಿರುವಂಥ ಕೆಟ್ಟದ ಜೀವಿತಗಳನ್ನು ಬಿಟ್ಟು ಒಳ್ಳೆಯದಕ್ಕೆ ಪ್ರೋತ್ಸಾಹ ಮಾಡುವಂಥದ್ದು, ಕೆಟ್ಟದನ್ನು ಕಡಿಮೆ ಮಾಡಿ ನಾಶ ಮಾಡ್ತಾ ಹೋಗಿ ಒಳ್ಳೆಯದನ್ನು ಬೆಳೆಸುವಂತಹ ಒಂದು ಪ್ರಯತ್ನ. ಇದಕ್ಕಾಗಿ ದಾವಿದ ಒಂದು ಒಳ್ಳೆಯ ನಿರ್ಧಾರವನ್ನು ಮಾಡ್ತಾನೆ. ಸೊ ಮೂರ್ಖರು ಯಾರಂತ ಹೇಳೋದಾದರೆ, ದೋಸ್ ಹೂ ಹ್ಯಾವ್ ಅ ಪರ್ವರ್ಸ್ ಹಾರ್ಟ್, ಟ್ವಿಸ್ಟೆಡ್ ಮೈಂಡ್, ದೇ ಹೇಟ್ ಪ್ಲೇನ್ ಟ್ರೂತ್ ಆ್ಯಂಡ್ ಸ್ಟ್ರೈಟ್ ಪಾತ್. ಸತ್ಯವನ್ನು, ನ್ಯಾಯವಾದ ದಾರಿಯನ್ನು ಹಾಗೆ ಮಾಡುವಂಥವರು ಮೂರ್ಖರಾಗಿರ್ತಾರೆ. ಸೊ ಹಾಗಾಗಿ ನಮ್ಮಲ್ಲಿ ಕೂಡ ದೇವರ ದಾರಿಯನ್ನು ತೋರಿಸಿದ್ದಾನೆ. ಯೇಸುಸ್ವಾಮಿ ಹೇಳುವಾಗೆ ನಾನೇ ಮಾರ್ಗ, ನಾನೇ ಸತ್ಯ ಅಂತ. ಸೊ ಮೂರ್ಖರು ದೋಸು ಇಗ್ನೋರ್, ದೋಸು ಕರಪ್ಟ್ ದ ಟ್ರೂತ್, ಸತ್ಯವನ್ನು ಹಾಗೆ ಮಾಡುವಂಥವ್ರು, ಮತ್ತು ದೋಸು ಕ್ರೂಕೆಡ್ ದ ಪಾತ್ ಆಫ್ ಸ್ಟ್ರೈಟ್, ನೇರವಾದಂಥ ಮಾರ್ಗಗಳನ್ನು ವಕ್ರ ಮಾಡುವಂತಹ ಜನರು. ಸೊ ಇಂಥವರಿಂದ ದೂರ ಇರುವುದಾಗಿ ದಾವಿದ ಅರಸನಾಗಿ ಅಧಿಕಾರ ಸ್ವೀಕರಿಸಿದಾಗ ಶಪಥ ಮಾಡ್ತಾನೆ. ಸೊ ಮುಂದುವರೆದ ವಚನ 5 ನೋಡೋದಾದ್ರೆ, ಗುಪ್ತದಲ್ಲಿ ನೆರೆಯವನ ಮೇಲೆ ಚಾಡಿ ಹೇಳುವವನನ್ನು ಸಂಹರಿಸುವೆನು, ಸೊಕ್ಕಿನ ಕಣ್ಣು ಹುಬ್ಬಿದ ಮನಸ್ಸುಳ್ಳವನನ್ನು ಸಹಿಸುವುದಿಲ್ಲ. ಸೊ ಇದಕ್ಕೆ 5ನೇ ವಚನಕ್ಕೆ ನಾವು ಟೈಟಲ್ ಮಾಡೋದಾದ್ರೆ ಅಪೋಸಿಂಗ್ ದ ವರ್ಕರ್ಸ್ ಆಫ್ ವಿಕೆಡ್ನೆಸ್, ಕೆಟ್ಟ ಕಾರ್ಯಗಳನ್ನು ಮಾಡುವಂಥವರನ್ನು ವಿರೋಧ ಮಾಡ್ತಾನೆ ದಾವಿದ. ಸೊ ರಾಜನ ಆಸ್ಥಾನದಲ್ಲಿ ಅವನು ಜೀವಿಸುವಾಗ ಅರಸನಾಗಿ ಅಲ್ಲಿದ್ದಂಥ ಒಂದು ಕಾಮನ್ ಆಗಿ ಆಗ್ತಿದ್ದಂಥ ಒಂದು ಪ್ರಾಕ್ಟೀಸ್ ಏನಂತ ಹೇಳಿದರೆ, ಚಾಡಿ ಹೇಳುವಂಥದ್ದು, ಸೊಕ್ಕಿನ ಕಣ್ಣನ್ನು ಪ್ರಾಕ್ಟೀಸ್ ಮಾಡುವಂಥದ್ದು, ಮೋಸವನ್ನು ಮಾಡುವಂಥದ್ದು. ಸೊ ಹಾಗಾಗಿ ಈ ಚಾಡಿ ಹೇಳುವಂಥವರನ್ನು ಸಂಹರಿಸ್ತೇನೆ ಎಂಬುದಾಗಿ, ಅಂದರೆ ಜನ ಎಲ್ಲ ಅರಸನ ಹತ್ರ ನ್ಯಾಯ ಕೇಳಲಿಕ್ಕೆ ಬರುವಾಗ ಚಾಡಿ ಹೇಳುವಂಥದ್ದು, ಇಲ್ಲದೇ ಇರುವಂಥ ಅಪಾದನೆಗಳನ್ನು ಮಾಡುವಂಥದ್ದು, ಫಸ್ಟ್ ಇಂಥವ್ರನ್ನ ಐಡೆಂಟಿಫೈ ಮಾಡಿ ಅವರನ್ನು ನಾಶ ಮಾಡ್ತೇನೆ ಎಂಬುದಾಗಿ ಹೇಳುವಂಥದ್ದು. ಇನ್ನೊಂದು ಕಡೆಯಲ್ಲಿ ಅವರೇನು ಮಾಡ್ತಾ ಇದ್ರು ಹೇಳಿದರೆ, ಚಾಡಿಯನ್ನು ಹೇಳಿ ಇಲ್ಲದೇ ಇರುವಂತಹ ರೂಮರ್ಸ್ನೆಲ್ಲ ಕ್ರಿಯೇಟ್ ಮಾಡಿ ಆಪಾದನೆಯನ್ನು ಮಾಡ್ತಾಯಿದ್ರು. ಮತ್ತಿನ್ನೊಂದು ಕಡೆ ಸೊಕ್ಕಿನ ಕಣ್ಣು ಎಂಬುದಾಗಿ ಹೇಳುವುದಾದರೆ, ಅಲ್ಲಿ ಹುಬ್ಬಿದಂತಹ ಒಂದು ಆ್ಯಟಿಟ್ಯೂಡ್, ಅಂದರೆ ಜನಸಾಮಾನ್ಯರನ್ನು ಏನು ಮಾಡ್ತಾಯಿದ್ರು, ಬೇರೆಯವರು ಬಹಳ ಕೀಳಾಗಿ ಕಾಣ್ತಾಯಿದ್ರು, ಅಥವಾ ನೆರೆಯವರನ್ನು ಸರಿಯಾಗಿ ಈಕ್ವಲ್ ಆಗಿ ಟ್ರೀಟ್ ಮಾಡದೆ ಹೆಚ್ಚಿಸಿಕೊಳ್ಳುವಂಥ ಒಂದು ಸ್ವಭಾವ. ಸೊ ಹಾಗಾಗಿ ಅದನ್ನು ಏನು ಮಾಡ್ತಾನೆ ದಾವಿದ ಕಿತ್ತು
ಬಿಸಾಡ್ತಾನೆ, ಅಂಥವರನ್ನ, ಹುಬ್ಬಿದ ಮನಸ್ಸುಳ್ಳವರನ್ನ ಸಹಿಸುವುದಿಲ್ಲ ಎಂಬುದಾಗಿ ಕೂಡ ದಾವಿದ ಹೇಳ್ತಾನೆ. ಅಂದರೆ ಇಲ್ಲಿ ಒಂದು ಕಡೆ ಒಳ್ಳೆಯ ಕಣ್ಣು, ಒಳ್ಳೆಯ ಮಾತು, ಒಳ್ಳೆಯ ವ್ಯಕ್ತಿತ್ವಕ್ಕೆ ಆತನು ಬೆಲೆ ಕೊಡ್ತಾನೆ. ಸೊ ಯೇಸ್ವಾಮಿ ಕೂಡ ಹೇಳ್ತಾನೆ, ಒಂದು ವೇಳೆ ನಿನ್ನ ಕಣ್ಣು ನಿನ್ನ ಪಾಪದಲ್ಲಿ ಸಿಕ್ಕಿಸುವುದಾದರೆ ಕಣ್ಣನ್ನು ಕಿತ್ತು ಬಿಸಾಡಿಬಿಡಿ. ಯಾಕೆ ಹೇಳಿದರೆ ಇಡೀ ದೇಹ ಬೆಂಕಿಯಲ್ಲಿ ಹಾಕೋದಕ್ಕಿಂತ ಅದೊಂದು ಹೋಗುವುದು ಎಷ್ಟು ಒಳ್ಳೇದಲ್ವಾ ಅಂತ ಹೇಳ್ಕೊಂಡು. ಹಾಗೆ ಪ್ರತಿಯೊಂದಕ್ಕೆ ದಾವಿದ ಸೂಕ್ಷ್ಮವಾಗಿ ಇಂಪಾರ್ಟೆನ್ಸ್ ಕೊಡ್ತಾನೆ. ಕಣ್ಣು, ಮಾತಾಡುವಂಥ ಮಾತುಗಳಿಗೆ, ನೋಟ, ಹಾಗೆ ಸ್ಟಾರ್ಟ್ ಒನ್ ಬೈ ಒನ್. ಸೊ ಹಾಗಾಗಿ ನಮಗೆ ಕೂಡ ದಿಸ್ ಇಸ್ ಇಂಪಾರ್ಟೆಂಟ್. ಹೌ ಡೂ ವಿ ಪ್ರಾಕ್ಟೀಸ್ ಆಲ್ ಅವರ್ ಕಂಡಕ್ಟ್ಸ್, ಅವರ್ ಹ್ಯಾಬಿಟ್ಸ್ ಇನ್ ಅವರ್ ಡೈಲಿ ಲೈಫ್. ನಾವು ಅದನ್ನು ಹೇಗೆ ಪ್ರಾಕ್ಟೀಸ್ ಮಾಡ್ತೇವೆ ಅನ್ನುವಂಥದ್ದನ್ನು ಕೂಡ ಕಲ್ತ್ಕೊಳ್ಬೇಕೆಂಬುದಾಗಿ ಈ ಭಾಗದಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಸೊ ಮುಂದುವರೆದು ಕೊನೆಯ ಭಾಗ 6-8 ವಚನ. ದೇಶದಲ್ಲಿರುವ ನಂಬಿಗಸ್ತರನ್ನು ಆರಿಸಿಕೊಳ್ಳುವೆನು, ಅವರೇ ನನ್ನ ಸನ್ನಿಧಿಯಲ್ಲಿ ವಾಸಿಸಬೇಕು. ಸನ್ಮಾರ್ಗಿ ನನ್ನ ಸೇವೆಯಲ್ಲಿರಬೇಕು. ಮೋಸಗಾರನು ನನ್ನ ಮನೆಯಲ್ಲಿ ಇರಲೇಬಾರದು. ಸುಳ್ಳುಗಾರನು ನನ್ನ ಮುಂದೆ ನಿಲ್ಲಕೂಡದು. ಯೆಹೋವನ ಪಟ್ಟಣದಲ್ಲಿ ಕೆಡುಕರೆ ಉಳಿಯದಂತೆ ಪ್ರತಿದಿನವೂ ಬೆಳಗಿನಲ್ಲಿ ದೇಶದ ದುಷ್ಟರನ್ನು ಸಂಹರಿಸುತ್ತಾ ಬರುವೆನು. ಸೊ ಇದಕ್ಕೆ ಟೈಟಲ್ ಮಾಡುವುದಾದರೆ 6-8, ದ ಮ್ಯಾನ್ ಡೇವಿಡ್ ವುಡ್ ಚೂಸ್ ಟು ಸರ್ವ್ ವಿತ್ ಹಿಮ್. ಇಸ್ರಾಯೇಲ್ರಲ್ಲಿರುವಂಥ ಕೆಲವು ನಂಬಿಗಸ್ತ ಯೋಗ್ಯರಾದಂಥವರನ್ನು ತನ್ನ ಜೊತೆಯಲ್ಲಿ ಸೇವೆ ಮಾಡಲಿಕ್ಕೆ ನಾಯಕರನ್ನು ದಾವಿದ ಆರಿಸಿಕೊಳ್ಳುವಂಥದ್ದನ್ನು ನೋಡ್ತೇವೆ. ಸೊ ದಾವಿದ ಮುಂದುವರೆದು ಹೇಳುವಂಥದ್ದು, ಸೊಕ್ಕಿನವರನ್ನು, ಎಲ್ಲ ದುಷ್ಟರನ್ನು, ಚಾಡಿ ಹೇಳುವಂಥವರು, ಸೊಕ್ಕಿದ ಕಣ್ಣುಳ್ಳವರು, ಮೂರ್ಖರು, ಇಂಥವ್ರನ್ನೆಲ್ಲ ತಿರಸ್ಕಾರ ಮಾಡಿ ನಾಶ ಮಾಡ್ತೀನಂತ ಹೇಳಿದರೆ 6-8 ವಚನಗಳಲ್ಲಿ ಏನಂತ ಹೇಳ್ತಾನೆ, ಒಳ್ಳೆಯವರನ್ನು, ನಂಬಿಗಸ್ತರನ್ನು, ಮಾತ್ರವಲ್ಲದೆ ದೇವರಿಗೆ ಭಯಪಡುವಂಥವರನ್ನು ದೇವರ ಸೇವೆಯಲ್ಲಿ ಅಥವಾ ಸಾಮ್ರಾಜ್ಯದ ಇಸ್ರಾಯೇಲನ್ನು ಕಟ್ಟುವಲ್ಲಿ ಬೆಳೆಸುವಲ್ಲಿ ಜೊತೆ ಕೆಲಸದವರಾಗಿ ಅಂಥ ಒಳ್ಳೆಯ ವ್ಯಕ್ತಿಗಳನ್ನು ಆರಿಸಿಕೊಳ್ತೇನೆ ಎಂಬುದಾಗಿ. ಸೊ ಇದು ನಾವು ಹಳೆ ಒಡಂಬಡಿಕೆಯ ಮೋಶೆ ಕಾಲದಿಂದ ಇವತ್ತಿಗೆ ಕೂಡ ಅಥವಾ ಪೌಲನ ಕಾಲದಲ್ಲಿ ಕೂಡ ನೋಡ್ಬೋದು. ಅವರೆಲ್ಲರೂ ಶಿಷ್ಯರನ್ನು ಆರಿಸಿಕೊಳ್ಳುವಾಗ ಯಾರು ನಂಬಿಗಸ್ತರು, ಪರಿಶುದ್ಧರು, ದೇವರಿಗೆ ಭಯಪಡುವಂಥವರಾಗಿರ್ತಾರೋ ಅಂಥವರನ್ನು ಆರಿಸಿಕೊಳ್ತಾರೆ. ಸೊ ಅವರಿಗೆ ದೇವರ ಜ್ಞಾನ ಇರ್ತದೆ, ಒಳ್ಳೆಯ ಬುದ್ಧಿ ಇರ್ತದೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್. ನಾವು ಕೂಡ ಒಳ್ಳೆಯ ನಾಯಕತ್ವವನ್ನು, ಒಳ್ಳೆತನವನ್ನು ಬೆಳೆಸ್ಕೊಳ್ಬೇಕಿದ್ರೆ ಒಳ್ಳೆಯ ಅಭ್ಯಾಸಗಳನ್ನು ನಮ್ಮ ಜೀವಿತದಲ್ಲಿ ಮೈಗೂಡಿಸ್ಕೊಳ್ಬೇಕು. ಬಿಕಾಸ್ ಇಟ್ ಇಸ್ ನಾಟ್ ಓನ್ಲಿ ದ ರೆಸ್ಪಾನ್ಸಿಬಿಲಿಟಿ ಆಫ್ ಬೀಯಿಂಗ್ ಅ ಕಿಂಗ್ ಡೇವಿಡ್ ಶುಡ್ ಪ್ರಾಕ್ಟೀಸ್, ಬಟ್ ಇಟ್ ಆಲ್ಸೋ ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ದ ಸಿಟಿಷನ್ಸ್ ಶುಡ್ ಬಿಹೇವ್ ದ ವೇ ಕಿಂಗ್ ವಾಂಟ್ಸ್ ಟು ಎ ಸಿಟಿಸನ್ ಶುಡ್ ಬಿ. ರಾಜ್ಯದಲ್ಲಿರುವಂಥ ಪ್ರಜೆಗಳು ಹೇಗೆ ಇರಬೇಕಂತ ಹೇಳಿ ಅರಸ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾನೆ. ಅವರು ಕೂಡ ನ್ಯಾಯ ನೀತಿಯಿಂದ ದೇವರಿಗೆ ಭಯಪಡುವಂಥವ್ರು ಆಗಬೇಕಂತವರು ತನ್ನ ಸಾಮ್ರಾಜ್ಯದಲ್ಲಿ ಇರಬೇಕಂತ ಅವನು ಹೇಳುವಂಥದ್ದು. ಅಲ್ಲಿ ನಂಬಿಗಸ್ತರನ್ನು ಆರಿಸಿಕೊಳ್ಳುವೆನು, ಅವರು ವಾಸ ಮಾಡಬೇಕಂತ ಹೇಳಿದರೆ ಮೋಸಗಾರರು, ಸುಳ್ಳುಗಾರರು. ಸೊ ಸುಳ್ಳುಗಾರರು ಏನು ಮಾಡ್ತಾರೆ, ಅವನ ಅರಸನ ಸ್ಥಾನಕ್ಕೆ ಹೋದರೆ, ಅವನ ಬಳಿಗೆ ಹೋದರೆ ಸುಳ್ಳುಗಾರರು ನ್ಯಾಯವನ್ನು ತಿರುಚಿ ಅನ್ಯಾಯವನ್ನು ಮಾಡುವಂಥ ಅಥವಾ ಅನ್ಯಾಯವನ್ನಾಗಿ ಪರಿವರ್ತಿಸುವಂತಹ ಒಂದು ವ್ಯಕ್ತಿಗಳಾಗಿರಬಹುದು. ಇನ್ನೊಂದು ಕಡೆಯಲ್ಲಿ ಅವನ ಸಾಮ್ರಾಜ್ಯಕ್ಕೆ, ಅವನ ಘನತೆಗೆ ಕಳಂಕ ತರುವಂಥ ವ್ಯಕ್ತಿಗಳಾಗಿರಬಹುದು. ಮೋಸಗಾರರು ಅಂತ ಹೇಳುವಾಗ ಅವರು ಬಡವರಿಗೆ, ಕಾಮನ್ ಪೀಪಲಿಗೆ, ಇನೋಸೆಂಟ್ಗಳಿಗೆ ಮೋಸ ಮಾಡಿ ಅವರನ್ನು ವಂಚಿಸುವಂಥವರಾಗಿರ್ತಾರೆ ಮೋಸಗಾರರಂತ ಹೇಳುವುದಾದ್ರೆ. ಸೊ ಇಂಥವ್ರನ್ನ ಏನು ಮಾಡ್ತಾನೆ, ತನ್ನ ಸಾಮ್ರಾಜ್ಯದಿಂದ ಅಳಿಸಿ ಹಾಕ್ತಾನೆ ಎಂಬುದಾಗಿ ದಾವಿದ ಇಲ್ಲಿ ಮಾತು ಕೊಡುವಂಥದ್ದನ್ನು ನೋಡ್ತೇವೆ. ಸೊ ಮುಂದುವರೆದು ಸುಳ್ಳುಗಾರರನ್ನು ನನ್ನ ಮುಂದೆ ನಿಲ್ಲಕೂಡದು ಅಂತ ಹೇಳಿದರೆ 8ನೇ ವಚನದಲ್ಲಿ, ಪಟ್ಟಣದಲ್ಲಿ ಕೆಡುಕರೆ ಉಳಿಯದಂತೆ ಅವರನ್ನು ಸಂಹರಿಸಬರುವನು ಎಂಬುದಾಗಿ. ಅಂದರೆ ಒಂದು ಒಳ್ಳೆಯ ಅಜೆಂಡವನ್ನು ದಾವಿದ ತನ್ನ ಅರಸನಾಗಿ ಮಾಡಿದಾಗ ಇಟ್ಕೊಳ್ತಾನೆ. ಏನಂತ ಅಜೆಂಡ ಅಂತ ಹೇಳಿದರೆ, ಕೆಟ್ಟದನ್ನು ಸಂಹಾರ ಮಾಡಿ ಒಳ್ಳೆಯದನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡುವಂಥದ್ದು. ಅದರಲ್ಲಿ ಯಾಕೆ ಅಂತ ಹೇಳುವಾಗ ಯೆಹೋವನ ಪಟ್ಟಣದಲ್ಲಿ ಅಂತ ಹೇಳ್ತಿದೆ, ಸಿಟಿ ಆಫ್ ಗಾಡ್. ಹೌ ಸಿಟಿ ಆಫ್ ಗಾಡ್ ಶುಡ್ ಬಿ, ಹೇಗೆ ದೇವರ ರಾಜ್ಯ ಇರಬೇಕೆನ್ನುವಂಥದ್ದಕ್ಕೆ, ಅಂದರೆ ಅಲ್ಲಿ ಒಳ್ಳೆಯ ಕಾರ್ಯಗಳಾಗಬೇಕು, ಒಳ್ಳೆಯ ವ್ಯಕ್ತಿಗಳಿರಬೇಕು, ದೇವರಿಗೆ ಭಯಪಡುವಂಥವ್ರು, ದೇವರ ಕಾರ್ಯಗಳಾಗಬೇಕು. ಸೊ ಹಾಗಾಗಿ ದಾವಿದ ಅದಕ್ಕೆ ಇಂಪಾರ್ಟೆನ್ಸನ್ನು ಕೊಟ್ಟು ತಾನು ಅರಸನಾಗುವಾಗ ಪ್ರತಿಜ್ಞೆಯನ್ನು ಮಾಡಿ ಅದರ ಮೇಲೆ ಅವನು ಮಾತಿನ ಮೇಲೆ ನಿಲ್ಲಕ್ಕೆ ಪ್ರಯತ್ನವನ್ನು ದಾವಿದ ಪಡ್ತಾನೆ. ಆದರೆ ಮಾನವನಾಗಿ ತಪ್ಪು ಮಾಡಿ ಕೆಲವು ವಿಷಯಗಳಲ್ಲಿ ತಪ್ಪಿ ಹೋದರೆ, ಕೆಲವು ವಿಷಯಗಳಲ್ಲಿ ಒಬ್ಬ ಅರಸನಾಗಿ ಒಳ್ಳೆಯ ಆಡಳಿತವನ್ನು ದಾವಿದ ನೀಡ್ತಾನೆ. ಸೊ ಅದಕ್ಕೆ ಒಬ್ಬ ಥಿಯಾಲಜನ್ ಹೀಗೆ ಹೇಳ್ತಾನೆ, ದ ಕಮಿಟ್ಮೆಂಟ್ ಟು ಎಕ್ಸಲೆನ್ಸ್ ಇಂಪ್ಲಾಯ್ಸ್ ಎ ಡಿಫರೆನ್ಸ್ ಇನ್ ಅಡ್ಮಿನಿಸ್ಟ್ರೇಷನ್ ಫ್ರಮ್ ದ ಮ್ಯಾನರ್ ಇನ್ ವಿಚ್ ಕಿಂಗ್ ರೂಲ್ಡ್ ಇನ್ ದಿ ಏನ್ಷಿಯಂಟ್ ನಿಯರ್ ಈಸ್ಟ್.
The godly king affirms that his loyalty is to Yahweh and not to the ways of this world ಎಂಬುದಾಗಿ. ಅಂದರೆ ಒಬ್ಬ ಒಳ್ಳೆಯ ಅರಸನಾದಂಥ ಅವನ ಕಮಿಟ್ಮೆಂಟ್ ಯಾವುದರ ಕಡೆಗೆ ಇರ್ತದೆ ಅಂತ ಹೇಳಿದಾದ್ರೆ, ಅವನ ಅಡ್ಮಿನಿಸ್ಟ್ರೇಷನ್ ಮಾಡುವಂಥದ್ದು, ಅವನ ಅರಸನಾಗಿ ಎಲ್ಲವನ್ನ ರೂಲ್ ಮಾಡುವಂಥದ್ದು. ನಾರ್ತ್ ಈಸ್ಟಲ್ಲಿರುವಂಥ ಹೆಚ್ಚಿನ ಅರಸರು ಇಂತಹ ಒಂದು ಆಳ್ವಿಕೆಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅಂದರೆ ಅವರು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಯಾರಿಗೆ ತುಂಬ ಹೆದರ್ತಾರೆ ಅಂತ ಹೇಳಿದರೆ, ದೇವರಿಗೆ ಭಯಪಟ್ಟು ಇದನ್ನು ಮಾಡಿದರೆ ಮಾಡುವಂಥ ಒಂದು ಶಪಥವನ್ನು ಮಾಡ್ತಾ ಇದ್ರೆ ಹೊರತು ಜನರು ಮೆಚ್ಚುವಂಥ ರೀತಿಯಲ್ಲಿ ಅವರು ಅರಸರಾಗಲಿಕ್ಕೆ ಸಾಧ್ಯವಾಗಲಿಲ್ಲ. ಸೊ ದಿಸ್ ಇಸ್ ಒನ್ ಆಫ್ ದ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಬೆನಿಫಿಟ್ಸ್ ಆ್ಯಂಡ್ ಪ್ರಿವಿಲೇಜ್ ಫಾರ್ ದ ಕ್ರಿಶ್ಚಿಯನ್ಸ್ ಟು ಗ್ಲೋರಿಫೈ ಗಾಡ್, ಟು ಒಬೇ ಗಾಡ್, ಟು ಲಿಸನ್ ಟು ಗಾಡ್. ದೇವರ ಮಾತನ್ನು ಕೇಳಿ ದೇವರಿಗೆ ವಿಧೇಯರಾಗಿ ಆಳ್ವಿಕೆ ಮಾಡುವಂಥದ್ದು. ಯಾಕೆಂತ ಹೇಳಿದರೆ, ಮೆನಿ ಪೀಪಲ್, ಮೆನಿ ಡಿಫ್ರೆಂಟ್ ಫೇತ್ಸ್ ಡಸಂಟ್ ಹ್ಯಾವ್ ದಿಸ್ ಸಾರ್ಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಫೇತ್ ಇನ್ ಗಾಡ್. ಆದರೆ ನಮಗೆ ಕ್ರೈಸ್ತರಾಗಿ ಹೀಗೆ ಮಾಡಬೇಕು, ಹೇಗೆ ನಾವು ದೇವರನ್ನು ಮೆಚ್ಚಿಸಬೇಕು, ದೇವರ ರಾಜ್ಯವನ್ನು ಸ್ಥಾಪಿಸಲಿಕ್ಕೆ ದೇವರ ಒಂದೊಂದು ಜವಾಬ್ದಾರಿಯನ್ನು, ಲೀಡರ್ಶಿಪ್ಪನ್ನು ಕೊಟ್ಟಾಗ ದರ್ ಇಸ್ ಎ ಸರ್ಟನ್ ಗಾಡ್ಸ್ ಪರ್ಪಸ್. ಸೊ ಹಾಗಾಗಿ ಈ ವಾಕ್ಯದ ಮೂಲಕ ನಾವು ಬಲಗೊಂಡು ದೇವರ ಕಾರ್ಯಗಳನ್ನು ಮಾಡುವಂಥ ಜನಾಂಗ ನಾಯಕರಾಗಲಿಕ್ಕೆ ದೇವರು ಸಹಾಯ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡುವ. ಸರ್ವಶಕ್ತನು ಸೇನಾಧೀಶ್ವರನಾದ ದೇವರೇ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ಹೇಳ್ತೇವೆ. ವಾಕ್ಯದ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ನಾವು ಹೇಗೆ ನಮ್ಮ ವ್ಯಕ್ತಿತ್ವಗಳನ್ನು ರೂಪಿಸಿಕೊಳ್ಬೇಕೆಂಬುದಾಗಿ ತಿಳಿಸಿಕೊಟ್ಟದಕ್ಕಾಗಿ ನನಗೆ ಸ್ತೋತ್ರ. ನಾವು ಕೂಡ ನಮ್ಮಲ್ಲಿರುವಂಥ ಸೊಕ್ಕಿನ ಕಣ್ಣನ್ನು ಚಾಡಿ ಹೇಳುವಂಥ ಸ್ವಭಾವಗಳನ್ನು ಕಿತ್ತು ಹಾಕಿ ದಾವಿದನ ಹಾಗೆ ಒಳ್ಳೆಯ ಸ್ವಭಾವಗಳನ್ನು ರೂಪಿಸಿಕೊಂಡು ಒಳ್ಳೆಯದನ್ನು ಸಮಾಜದಲ್ಲಿ ಬೆಳೆಸುವಂತಹ, ಕಟ್ಟುವಂಥ ವ್ಯಕ್ತಿಗಳನ್ನಾಗಿ ನಮ್ಮನ್ನು ರೂಪಿಸು. ದೇವರಿಗೆ ಆನ್ಲೈನಲ್ಲಿ ಪಾಲ್ಗೊಂಡಂಥ ಎಲ್ಲರಿಗಾಗಿ ಸ್ತೋತ್ರ ಹೇಳ್ತೇವೆ. ಈ ರಾತ್ರಿ ವೇಳೆಯಲ್ಲಿ ನಮ್ಮ ದೇಹ ಪ್ರಾಣಾತ್ಮಗಳನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿ ನಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನ್ನವೇ, ಆಮೆನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಇಡೀ ವಿಶ್ವದೊಟ್ಟಿಗೂ ಸಭೆಯೊಟ್ಟಿಗೂ ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ, ಆಮೆನ್.